ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಮಾರ್ಚ್ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಭರಣಿ ನಕ್ಷತ್ರ, ವೈದ್ಯುತಿ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬಾಧೆ, ದುಷ್ಟ, ಕಂಟಕ, ಮನೋಭ್ರಮಣ ಅನ್ನತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 55 ನಿಮಿಷದವರೆಗೂ, ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ. ಈ ಎಚ್ಚರಿಕೆ ಮಕ್ಕಳೇ. ಶನಿ ಗೋಚಾರ ಫಲದ ಬಗ್ಗೆ ಹೇಳ್ತಿದ್ದೆ, ಯಾವ್ಯಾವ ರೀತಿ ನೋಡ್ತಾನೆ. ಶನಿ ಬಂದು ಕಾಕದೃಷ್ಟಿ ಅಂತ ಹೇಳ್ತಾರೆ. ಆತನಿಗೆ ಒಂದು ಕಣ್ಣಿನಲ್ಲಿ ದೋಷ ನೋಡುವುದೇ, ಎಲ್ಲರೂ ನೋಡೋದು ಈ ರೀತಿ ನೋಡಿದ್ರೆ ಶನಿ ನೋಡೋದು ಈ ರೀತಿ ಅನುಮಾನ. ಅದಕ್ಕೆ ಶನಿಯ ಪ್ರಭಾವ ಇರೋರು ಯಾವಾಗಲೂ ಒಂದು ಅನುಮಾನ ಇಟ್ಕೊಂಡೇ ಇರ್ತಾರೆ. ಅಲ್ಲಿ ಏನೋ ಅನುಮಾನ, ಅಲ್ಲಿ ಏನೋ ಇದೆ. ಯಾಕಂದ್ರೆ ಅಷ್ಟು ನೋವು ಕೊಟ್ಟಿರ್ತಾನೆ. ಅಂತಿಂತ ನೋವು ಕೊಟ್ಟಿರೋಲ್ಲ. ಆ ಶನಿಯ ಪ್ರಭಾವ ಇರತಕ್ಕಂಥವರಿಗೆ ಯಾವಾಗಲೂ ಒಂದು ಜಿಜ್ಞಾಸೆಯಲ್ಲೇ ನೋಡಿ. ಪ್ರಪಂಚವನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಮಕ್ಕಳೇ. ಈ 30 ವರ್ಷದ ಪಯಣದಲ್ಲೇ ಹೇಳ್ತಿದ್ದಾನೆ. ಕಡಿಮೆ ಅಂದ್ರೂ ಒಂದು 30-35 ಲಕ್ಷ ಜನಗಳ ಜೊತೆ ಮಾತುಕತೆ. ನೇರ ಹೇಳ್ತಾನೆ. ನಿತ್ಯ ಕಡಿಮೆ ಅಂದ್ರೂ ಒಂದು 15 ಜನ ಜೊತೆ, ಸಮಯ ಸಿಕ್ಕಾಗಿಲ್ಲ ಒಂದು 15ರಿಂದ 20 ಜನದ ಜೊತೆ ಈ ಫೋನಲ್ಲೇ ಜಾತಕ ಕೇಳ್ತಿರ್ತಾರೆ. ಕೆಲವ್ರನ್ನ ಬೈದು ಬಿಟ್ಟಿದ್ದಾನೆ. ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ ಇನ್ನೂ 22 ವರ್ಷ ಗೋಲಿ ಆಡೋ ಹುಡುಗ, ಮದುವೆ ಮಾಡ್ಬಿಡ್ಬೇಕು, ಹೆಂಗಿರುತ್ತೆ ಹೇಳಿ ಅಂತ ಮೊದಲು ಓದ್ ಮುಗಿಸಿ ಅಂತ ಹೇಳಿದ್ದಾರೆ. ನಿತ್ಯ ಆ ರೀತಿ ಒಂದು 15-20 ಜನದ ಜೊತೆ ಆದರೂ ಕಡಿಮೆ ಅಂದರು ಏನೋ ಮಾಡ್ತಾರೆ. ಗೈಡೆನ್ಸ್ ಕೇಳ್ತಿರ್ತಾರೆ. ಎಸ್, ಕೆಲವರಿಗೆ ಲೆಟರ್ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ. ಈ 30 ವರ್ಷದಲ್ಲಿ ನೆನ್ಪಿಟ್ಕೊಳ್ಳಿ, ನಿತ್ಯ 100 ಜನರ ಜೊತೆ. ಈ ಕಡಿಮೆ ಮಾಡ್ಕೊಂಡಿರ್ಬೋದು, ಆದ್ರೂ ಫೋನಲ್ಲಿ ಅವೈಲಬಲ್ ಕೆಲವೊಂದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಮಕ್ಕಳೇ. ಒಬ್ಬ ಆಚಾರ್ಯನಾಗಿ ಹೇಳ್ತಿದ್ದೇನೆ, ಪ್ರಪಂಚ ನಿಂತಿರೋದೇ ಸುಳ್ಳಿನ ಮೇಲೆ. ನಿಜ. ಕೆಲವರು ಹೇಳ್ತಾರೆ ಸತ್ಯ ಹೇಳಿದ್ರೆ ಮೊದಲು ಕಹಿ ಆಗುತ್ತೆ, ಆನಂತರ ಸಿಹಿ ಗುರುಗಳೇ ಅಂತ. ಖಂಡಿತ ಇಲ್ಲ, ಅದೆಲ್ಲ ಹೋಯ್ತು ಹರಿಶ್ಚಂದ್ರನ ಕಾಲಕ್ಕೆ. ಸತ್ಯ ಹರಿಶ್ಚಂದ್ರನ ಕಾಲಕ್ಕೆ ಹೋಯ್ತು. ನೀವು ಹೇಳಿ ನೋಡಿ, ನೋಡೋಣ. ನೀವು ಸತ್ಯವನ್ನ ಹೇಳಿ ನೋಡಿ. ಈಗಲೂ ಕಹಿ, ಜೀವನ ಪರ್ಯಂತ ಕಹಿ. ನೀನ್ ಸರಿ ಇಲ್ಲ ಅಂತ ಹೇಳಿ ನೋಡಿ, ನೋಡೋಣ. ನೀನ್ ಇಷ್ಟೇ ಅಂತ ಹೇಳಿ ನೋಡಿ. ಅವ್ರ ಯೋಗ್ಯತೆಯನ್ನ ತೆಗೆದಿಟ್ಟು ಹೇಳಿ ತಟ್ಟೆಯಲ್ಲಿ. ಕರ್ಮಾಧಿಪತಿ ಹೇಳಿಸೋದೇ ಅದು. ಆತ ಯಾವಾಗ್ಲೂ ಅದಕ್ಕೆ ಬಿದ್ದಿರೋ ಪೆಟ್ಟುಗಳಲ್ವಾ, ನಂಬಲ್ಲ. ಸತ್ಯನೂ ಬೇಡ, ಕಹಿನೂ ಬೇಡ, ನೀನೇ ಬೇಡ ಅಂತ ಹೇಳ್ಬಿಡ್ತಾನೆ. ನಿನ್ನ ಹತ್ರ ಏನ್ ಸತ್ಯ ಹೇಳ್ತಾ ಕೂತ್ಕೊಳ್ಳೋದು ಗೊತ್ತಾಗಲ್ವ. ಅನ್ನ ಬೆಂದಿದೀಯಾ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ತೂಗಲಿಕ್ಕೆ, ವ್ಯಕ್ತಿತ್ವವನ್ನ ತೂಗಲಿಕ್ಕೆ ಮಕ್ಕಳೇ ಸತ್ಯ ಹೇಳ್ತಿದ್ದಾನೆ. ಇದು ನಿರಂತರ ಅರ್ಥರಲ್ವಾ ಮಕ್ಕಳು. ಒಬ್ಬೊಬ್ರು ಗುರುಗಳೇ ನನಗೆ. ಆ ಗುರುಗಳಿಂದ ಆಗಿರೋ ಅನುಭವವನ್ನ ನಿಮಗೆ ಹೇಳ್ತಿದ್ದಾನೆ. ಪ್ರತಿಯೊಬ್ಬರೂ ನನಗೆ ಗುರುವೇ. ಪ್ರೀತಿಯ ಗುರುಗಳು, ಜ್ಞಾನ ಭಂಡಾರದ ಗುರುಗಳು, ವಿದ್ಯಾ ಗುರುಗಳು, ಅನುಭವದ ಗುರುಗಳು. ಒಬ್ಬೊಬ್ಬರಲ್ಲಿಯೂ ಒಂದೊಂದು ಅನುಭವವನ್ನ ತಿಳ್ಕೊಂಡಿದ್ದಾನೆ. ಹಿಂದೆ ಒಂದು ಕಾಲ ಇತ್ತು, ಅದನ್ನೇ ಹೇಳಿದ್ನಲ್ಲ, ಪ್ರಪಂಚ ನಿಂತಿರೋದೇ ಸುಳ್ಳಿನ ಮೇಲೆ. ನಿಜ. ಸತ್ಯ ಹೇಳ್ಬಿಟ್ರೆ ಸ್ವಲ್ಪ ಕಹಿ, ಇವತ್ತು ಜೀವನ ಪರ್ಯಂತ ಸಿಹಿಯಾಗಿರುತ್ತೆ. ಹೇಳ್ಕೊಬಿಟ್ಟೆ, ಮನಸ್ಸು ಹಗರ ಆಗ್ಬಿಡ್ತು, ಹೇಳ್ಬಿಟ್ಟೆ, ಖಂಡಿತ ಹೇಳಲಿಕ್ಕೆ ಹೋಗ್ಬೇಡಿ. ಇಲ್ವೇ ಇಲ್ಲ. ನೀವು ಸತ್ಯ ಹೇಳಿದ ದಿನ ಹೊಡೆದೋಯ್ತು. ನೆನ್ಪಿಟ್ಕೊಳ್ಳಿ. ಅದುವೇ ಶನಿ ತಿಳಿಸ್ಕೊಡೋದು. ಅದಕ್ಕೆ ಆತ ಕಾಕದೃಷ್ಟಿ
ಒಂಥರ ಊರೇ ನೋಟದಲ್ಲೇ ನೋಡುವುದು. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಶನಿಯ ಪ್ರವೇಶ ಹೆಂಗಿರುತ್ತೆ ಗೊತ್ತಾ? ನಿಜ ಹೇಳ, ಬರೆದಿಟ್ಕೊಳ್ಳಿ ಈ ಮಾತು. ನಿಮ್ಮವರು ನಿಮಗೆ ಅಪರಿಚಿತರಂತೆ ಕಾಣಿಸ್ಲಿಕ್ಕೆ ಶುರು ಆಗ್ತಾರೆ. ತುಂಬಾ ಪ್ರೀತಿಸೋರು, ಏನೋ ಇದು ವಿಚಿತ್ರವಾಗಿ ಆಡ್ತಿದ್ದಾರೆ ಅನ್ನಿಸ್ಲಿಕ್ಕೆ ಆಗುತ್ತೆ ನಮಗೆ ನೋಡ್ತಿದ್ರೆ. ಇವರ ಹೌದು, ನಿಮ್ಮವರು, ನಿಮ್ಮ ಹತ್ತಿರದವರು, ನಿಮ್ಮ ಕುಟುಂಬಸ್ಥರು, ತುಂಬಾ ಹತ್ತಿರದವರು, ಸದಾ ನಿಮ್ಮ ಜೊತೆಗಿರತಕ್ಕಂಥವರು ಸಡನ್ ಆಗಿ ನಮಗೆ ಒಂಥರ ಶತ್ರುಗಳಂತೆ ಕಾಣಿಸ್ಲಿಕ್ಕೆ ಶುರು ಆಗ್ತಾರೆ. ಶನಿಯ ಪ್ರವೇಶ ಅಷ್ಟು ತೋರಿಸ್ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಒಂಥರ ಬದಲಾವಣೆ, ವ್ಯಕ್ತಿಯ ಬದಲಾವಣೆ. ಸತ್ಯ ಹೇಳ್ಬಿಟ್ರಲ್ಲ ಮಕ್ಕಳೇ ನೀವು, ನೀನು ಇಷ್ಟೇ, ಹಿಂಗೆ ಎಷ್ಟು ಮಾಡಿದ್ರು ಅಷ್ಟೇ. ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ. ಒಬ್ಬ ಕೆಲ್ಸಗಾರನಾಗಿ ನೀವು ಎಷ್ಟು ಕೆಲಸ ಮಾಡಿರ್ತೀರಿ, ನಿಮ್ಗೆ ಕೊಟ್ಟಿರೋ ಸಂಬಳಕ್ಕೆ ಅದಕ್ಕೆ ಮೀರಿ ಮಾಡಿರ್ತೀರಿ. ಯು ಆರ್ ಡನ್. ನನಗೇನ್ ಕೊಟ್ರಿ ಸ್ವಾಮಿ ಅಂತ ಕೇಳಿ ನೋಡಿ, ಹೊಡೆದೋಯ್ತು. ನಮ್ಮವರು ನಮಗೆ ಶತ್ರುಗಳಂತೆ ಕಾಣಿಸುತ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಪರಿಚಿತರು. ನಮಗೆ ಅವ್ರ ಪರಿಚಯ ಇಲ್ಲ, ಏನೂ ಇಲ್ಲ, ಏನೋ ಒಂದ್ಸಲಿ ಹಾಯ್ ಬಾಯ್, ಇನ್ನೊಂದು ಸಡನ್ ಆಗಿ ವಿ ಫೀಲ್ ದೇ ಆರ್ ಆರ್ಸ್. ಬಟ್ ನಮ್ಮವರು ನಮಗಲ್ಲ. ಖಂಡಿತ ಹೇಳ್ತಾನೆ, ವಿನಾಶದ ಅಂಚಿಗೆ ಬಂದು ನಿಂತು ಬಿಟ್ಟಿದ್ದೇವೆ ಅಂತ ಅರ್ಥ. ಶನಿಯ ಪ್ರಭಾವ. ಹೌದು, ನಾವು ನಮ್ಮವರಿಗೆ ಶತ್ರುಗಳಾಗಿ ಕಾಣಿಸ್ತಿದ್ದೀವಿ ಅಂದ್ರೆ ವಿನಾಶನ ಅವ್ರ ಬಾಗ್ಲಕ್ಕೆ ತಂದಿಟ್ಕೊಟ್ರು. ಬಾಗ್ಲಲ್ಲ, ತಟ್ಟೆಲೆ ತಂದಿಟ್ಕೊಬಿಟ್ಟಿದ್ದಾರೆ. ನಮ್ಮನ್ನ ಅವ್ರು ನಂಬ್ತಿಲ್ಲ. ಎಷ್ಟು ದಿನ ನಾವು ಮಾಡಿದ್ದು, ಕೊಟ್ಟಿದ್ದು, ನೋಡಿದ್ದು, ನಿಂತಿದ್ದು. ಆ ಹೆಂಡತಿಯಾಗಿ, ಗಂಡನಾಗಿ, ಮಿತ್ರನಾಗಿ, ಬಂಧುವಾಗಿ, ತಂದೆಯಾಗಿ, ಯಜಮಾನನಾಗಿ, ಸೇವಕನಾಗಿ, ಆತ್ಮೀಯನಾಗಿ, ಇಲ್ಲವೇ ಇಲ್ಲ. ಈ ಗುರುವಾಗೆ ಇಲ್ಲವೇ ಇಲ್ಲ. ಇಷ್ಟು ದಿನ ನಂಬ್ತಿದ್ರೆ ಸಡನ್ ಆಗಿ ನಂಬುತ್ತಿಲ್ಲ ಅನ್ನತಕ್ಕಂಥದ್ದಾದರೆ ಬೇರೆಯವರನ್ನ, ಅಪರಿಚಿತರನ್ನ, ಅವ್ರ ನಮ್ಮವ್ರು ಅನ್ನಿಸ್ಲಿಕ್ಕೆ ಸಿಕ್ಕಾಬಟ್ಟೆ ಆಗಿದೆ ಅಂದ್ರೆ ನಿಮ್ಮ ತಟ್ಟೆಯಲ್ಲಿ ಕಸ ತುಂಬಿಸ್ಕೊಬಿಟ್ರೆ ನೆನ್ಪಿಟ್ಕೊಳ್ಳಿ, ಶನಿ ಕರ್ಮಾಧಿಪತಿ ಅದನ್ನೇ ಮಾಡಿಸೋದು. ಫಸ್ಟ್ ನಿಮ್ಮವರಲ್ಲಿ ನಿಮ್ಮ ಬಗ್ಗೆ ಅಪಾರ್ಥ ಮೂಡಿಸ್ತಾನೆ. ದಟ್ ಇಸ್ ಹೌ ಇಟ್ ಇಸ್ ಆಕ್ಟ್ಸ್. ಬೇಡ ಅನ್ಸ್ಬಿಡುತ್ತೆ. ಇವ್ರಿಗ ಮಾಡಿದ್ದು, ಇಷ್ಟು ದಿನ ನಿಂತಿದ್ದು ಇವ್ರಿಗೇನಾ, ಎಲ್ಲೋ ಇದ್ದಿದ್ದು, ವಾಟ್ ಎವರ್ ಇಟ್ ಇಸ್. ಎಲ್ಲೋ ರಸ್ತೆಯಲ್ಲಿದ್ದ, ಏನೋ ಕೇಳ್ಕೊಂಡು ಬಂದ, ಒಂದು ಕೆಲಸ ಅಂತ ಬಂದ, ಅಮ್ಮ ಇಲ್ಲ, ಅಪ್ಪ ಇಲ್ಲ. ತುಂಬಾ ಜನ ಯಜಮಾನರ ಗುರುಗಳು ನೋಡಿರ್ತಾನೆ. ಹೌದು, ಅಯ್ಯೋ ಬಿರುಗಾಳಿಗಳು ನೋಡಿದ್ದಾನೆ ನಾನು, ಕಣ್ಣೀರು ಹಾಕಿರೋದು ನೋಡಿ. ಎಲ್ಲೋ ಇದ್ದ ಸರ್, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಹಿಡ್ಕೊಳ್ಳೋರಿಲ್ಲ, ನಿಂತಿದ್ದೇವೆ. ಆದರೆ ಅವನಿಗೆ ನಾನು ಅಪರಿಚಿತನಂತೆ, ಶತ್ರು ಅಂತೆ ಕಾಣಿಸ್ಲಿಕ್ಕೆ ಶುರು ಆದ್ರೆ ಯಾವುದೋ ಅಪರಿಚಿತರನ್ನ ತನ್ನವರು ಅನ್ಕೋಬಿಟ್ಟ. ತನ್ನ ವಿನಾಶವನ್ನ ತಟ್ಟೆಯಲ್ಲಿ ಇಟ್ಕೊಂಡಿರುವಂಥವ್ರನ್ನ ನಾನು ನೋಡಿದ್ದೇನೆ ಮಕ್ಕಳು. ಕರ್ಮಾಧಿಪತಿ, ಹಿ ಚೇಂಜಸ್ ಯುವರ್ ಪರ್ಸೆಪ್ಷನ್ ಅಂಡ್ ಐಡಿಯಾಲಜಿ ಆಫ್ ಥಿಂಕಿಂಗ್ ಅಬೌಟ್ ಅ ಪೀಪಲ್, ಅಬೌಟ್ ಸೊಸೈಟಿ, ಎಲ್ಲ ವ್ಯವಸ್ಥೆ, ಸಿಸ್ಟಮ್, ಎಲ್ಲದರ ಮೇಲೆಯೂ ಒಂಥರ ಹೆಂಗ್ ಶುರು ಆಗುತ್ತೆ ಮಕ್ಕಳೇ. ಕರ್ಮಾಧಿಪತಿ ಸುಮ್ಮನೆ ನಾವು ನೋಡೋದೇ ವಕ್ರ. ಅದಕ್ಕೆ ಯಾವ ಗ್ರಹವೂ ಕೂಡ ಮೂರನೇ ಭಾವ ನೋಡೋದಿಲ್ಲ, ಆತ ನೋಡ್ತಾನೆ. ಧೈರ್ಯ ಸ್ಥಾನ, ನಮಗ್ ಧೈರ್ಯನೇ ಬರಲ್ಲ. ಇವ್ರನ್ನ ನಂಬ್ಕೊಂಡ ಏನು ಹೇಳೋದೇ ಇಲ್ಲ ನಾವು. ನೋವು ಕೂಡ, ಅರೆ ಒಳ್ಳೇದಲ್ಲ ಕೆಟ್ಟದ್ದು ಕೂಡ ಹೇಳೋಲ್ಲ, ಮೌನವೇ ಸಂಭಾಷಣೆ. ಎಷ್ಟು ದಿನ ಖುಷಿಯಿಂದ ಓಡಿ ಬರ್ತೀವಿ ಏನೋ ಹೇಳೋಕೆ, ಒಳ್ಳೇದು, ಖುಷಿ, ಸಮಾಧಾನ, ನನ್ನವರು, ನಮ್ಮವರು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಯಜಮಾನ, ಪ್ರತಿಯೊಂದು ನಮ್ಗೊಂದು ಖುಷಿಯಾಗಿ ಓಡಿ ಬರ್ತವೆ. ಯಾವಾಗ ಈ ರೀತಿ ಅಪರಿಚಿತರಂತೆ, ಶತ್ರುಗಳಂತೆ ಒಂದು ರೀತಿ ನೋಡ್ಲಿಕ್ಕೆ ಬಳಸಿ, ತಗೊಂಡು, ಬೆಳೆದು ನಮ್ಮನ್ನ, ಒಳ್ಳೇದೆಲ್ಲ ಕೆಟ್ಟದ್ದು ಕೂಡ ಹೇಳೋಲ್ಲ ನಮಗೆ. ನಮಗಾಗಿರೋದು ಒಳ್ಳೇದು ಹೇಳ್ಕೊಳಕ್ ಓಡಿ ಬರ್ತೀವಿ, ನಿಜವೇ. ಕೆಟ್ಟದ್ದು ಎಲ್ಲಿ ಹೇಳ್ಕೊತೀವಿ ನಾವು? ಹೌದು, ತುಂಬಾ ಜನ ಇದು ಹೇಳ್ತಿರ್ತಾರೆ. ನೆನ್ಪಿಟ್ಕೊಳ್ಳಿ ಮಕ್ಳು, ತುಂಬಾ ಜನಕ್ಕೆ ಸತ್ಯ ಹೇಳ್ತೇನೆ, ಲಕ್ಷಾಂತರ ಜನಗಳ ನಡುವೆ ಓಡಾಡಿದ್ದೇನೆ, ಮಾತಾಡಿದ್ದೇನೆ, ಆ ಅನುಭವದ ಮೂಸೆಯಿಂದ ಹೇಳ್ತಿದ್ದೇನೆ. ತುಂಬಾ ಜನ ಹೇಳ್ತಾರೆ, ನಮಗ್ ಕಷ್ಟ ಬಂದಾಗ ಯಾರೂ ಬರ್ಲಿಲ್ಲ ಸರ್. ಎಷ್ಟು ಜನ ಇದ್ರು ಗೊತ್ತಾ? ನಮ್ ಸುಖ ಇದ್ದಾಗ ಎಷ್ಟು ಜನ ಇದ್ರು. ಹೌದು, ಸುಖ ಇದ್ದಾಗ ಈ 10 ಬೆರಳುಗಳಿತ್ತು, ಈ ಕೈಗಳು ಎಲ್ಲ. ನಮಗ್ ಕಣ್ಣೀರ್ ಬಂದಾಗ ಈ ಬೆರಳೆ ಮಕ್ಕಳು ಹೆಂಗ ಅನ್ನೋದು, ಒಂದೇ ಬೆರಳು. ನೆನ್ಪಿಟ್ಕೊಳ್ಳೋದು ನಾವೇ, ನಮ್ಮ ಬೆರಳೆ. ಯಾರು ಕಣ್ಣೀರು ಓಡ್ಸೋಕ್ ಬರಲ್ಲ. ದೇ ಆರ್ ಜಸ್ಟ್ ಫಾರ್ ದಿ ಲಾಭಕ್ಕೆ. ನಿಮ್ಮ ಹತ್ರ ಇಲ್ಲ ಅಂದ್ಬಿಡ್ಲಿ, ಕೊಡಲ್ಲ ಅಂತ ಹೇಳ್ಬಿಡ್ಲಿ. ಅದೇ ಹೇಳೋದಿಲ್ಲ, ಸತ್ಯ.
ಇವತ್ತು ಸತ್ಯ ಹೆಂಗ್ ಗೊತ್ತಾ? ಹೇಳಿದ ತಕ್ಷಣ ಇವತ್ತು ಕೈಯೇ ಜೀವನ ಪರ್ಯಂತ ಕೈಯೇ. ಹೌದು, ನಮ್ಮ ಈ ಒಂದೇ ಬೆರಳು ಬರೋದು ನೋಡಿ, ನಮ್ ಕಣ್ಣೀರ್ ಬಂದಾಗ 10 ಬೆರಳು ಹಾಕೊಂಡು ಹಿಂಗ ಹಾಕೊಂಡು ಅಂತೀವ? ಖಂಡಿತ ಇಲ್ಲ. ಕಬಿ ನೈ ಇಲ್ಲವೇ ಇಲ್ಲ. ಅದರಲ್ಲಂತೂ ಒಂದು ದೊಡ್ಡ ಸ್ಥಾನಕ್ಕೆ ಬಂದ್ಬಿಟ್ಟಾಗ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮಗ ಅಳುನೇ ಬರೋಲ್ಲ. ಅಳುವೇ ನಮಗಿಲ್ಲ, ಅಳೋಕೆ ಅಧಿಕಾರ ಇಲ್ಲ. ನಂಬ್ತೀರಾ? ಅಳುವುದಕ್ಕೆ ಅಧಿಕಾರವಿಲ್ಲ. ಕರ್ಮಾಧಿಪತಿ ಶನಿ, ಅದಕ್ಕೆ ಆತ ಮೀನರಾಶಿ ಗುರುವಿನ ಮನೆಗೆ ಬರ್ತಾನೆ. ಒಂದು ಗುರು ಆಗೋದು ಯಾವಾಗ ಗೊತ್ತಾ? ಲಕ್ಷಾಂತರ ಉಳಿಪೆಟ್ಟುಗಳು ಬಿದ್ದು ಮೋಕ್ಷ ಸ್ಥಾನ. ಅದು ಮೀನರಾಶಿ ಬಂದು ಮೋಕ್ಷ ಸ್ಥಾನ. ಅದಕ್ಕೆ ಮೀನ ಲಗ್ನದಲ್ಲಿ ಹುಟ್ಟಬೇಕು ಅಂತಾರೆ. ಮೋಕ್ಷ ಬೇಕು ಅಂದ್ರೆ ಮೀನ ಲಗ್ನವಯ್ಯ ಅಂತ ಹೇಳ್ತಾರೆ. ಅದರಲ್ಲೂ ಗ್ರಹಗಳನ್ನ ನೋಡ್ತೇವೆ. ಎಲ್ಲ ಕೊಡುವ ಭಾವ, ಅದು ಹಂಚುವ ಭಾವ. ಅಂತ ಒಂದು ಕರ್ಮಾಧಿಪತಿ ಶನಿ ಹೀಗೆ 3ನೇ ಮನೆ, ತಾನಿರುವ ಮನೆಯಿಂದ 7ನೇ ಮನೆ, ತಾನಿರುವ ಮನೆಯಿಂದ 10ನೇ ಮನೆಯನ್ನ ನೋಡುತ್ತಾನೆ. ತಾನಿರೋ ಮನೆಗೆ ವೃದ್ಧಿ ಆತ. ಶನಿಗೆ ಒಂದು ಬಲ. ಶನಿ ಯಾವ ಮನೆಯನ್ನ ಇರ್ತಾನೋ ಆ ಮನೆ ವೃದ್ಧಿ. ಎಲ್ಲಿದ್ದಾನೆ? ಮೋಕ್ಷದ ಮನೆಯಲ್ಲಿ ಇದ್ದಾನೆ. ಮೋಕ್ಷ ವೃದ್ಧಿ. ಮೋಕ್ಷ ಬೇಕು ಅನ್ನೋರ್ಗೆ ಅದ್ಭುತ. ಆರೋಗ್ಯಕಾರಕ ಸೂರ್ಯ, ಆರೋಗ್ಯ ವೃದ್ಧಿ. ಅವನ ಜೊತೆಲಿದ್ದಾನೆ ನೋಡಿ ಬುದ್ಧಿಕಾರಕ ಬುಧ, ಅವನು ಇದ್ದಾನೆ. ವಿಪರೀತ ಬುದ್ಧಿ. ಭೋಗಕಾರಕ ಶುಕ್ರ. ನೋಡಿ, ಇದನ್ನೇ ಹೇಳುದು, ಯಾರ್ಯಾರ ಜೊತೆಲಿದ್ದಾರೆ ಶನಿಯ ಜೊತೆ. ಕರ್ಮಾಧಿಪತಿ ಮೋಕ್ಷದ ಮನೆಗೆ ಬಂದಿದ್ದಾನೆ, ಎಲ್ಲ ಅನುಭವಿಸ್ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ತತೆ. ಶುಕ್ರ ಅಂಧವೋ ಅಂಧ. ಎಲ್ಲರಿಗೂ ಅಂಧದ ಮೇಲೆ ಬರುತ್ತೆ ಆಸೆ. ನಾನು ಅಂಧವಾಗಿರ್ಬೇಕು. ಯಾರು ಹಾಳಾದ್ರೂ ಸರಿ, ಯಾರು ಬದುಕು ಕಸಿದಾದರೂ ಸರಿ, ಯಾರ ಜೀವನ ಕೆಡಿಸಾದರೂ ಸರಿ, ಯಾರನ್ನ ಹಾಳು ಮಾಡಾದರೂ ಸರಿ, ನಾನೊಬ್ಬನೇ ಇರಬೇಕು. ನಾನು ಹಾಗಾಗಿ ಹೇಳ್ತಿರ್ತೇನಲ್ವಾ, ಗುರುಗಳೇ ಎಲ್ಲರೂ ಚೆನ್ನಾಗಿರ್ಬೇಕು ಗುರುಗಳೇ, ನಾನೊಬ್ಬನೇ ಆಗಿರ್ಬೇಕು ಗುರುಗಳೇ. ಲೋಕಂ ಇದಂ, ಇವತ್ತಿನ ಲೋಕದ ನಿಯಮವೇ ಇದು. ಲೋಕದ ನಿಯಮವೇ ಇದು. ಇನ್ನೊಬ್ಬರ ಮನೆ ಅಲ್ಲಿ ಕಣ್ಣೀರು, ಅಲ್ಲಿ ಬರ್ಡೇಗೆ, ನನ್ನ ಮನೇಲಿ ಬರ್ಡೇ, ಇನ್ನೊಬ್ಬರ ಮನೇಲಿ ಫಂಕ್ಷನ್, ನನ್ನ ಮನೇಲಿ ಫಂಕ್ಷನ್ ಆಗ್ಬೇಕು, ಅವ್ರ ಮನೇಲಿ ಸಾವ್ದಿದ್ರು ಮೇರಾ ಗರ್ ಉಜಾಲ, ಕಿಸಿಗ ಗರ್ ಜ್ವಾಲ. ಕರ್ಮಾಧಿಪತಿ ಸುಮ್ಮನೆ ಬರ್ತಾನ ಮೋಕ್ಷದ ಮನೆಗೆ? ಅಂಥವರಿಗೆಲ್ಲ ದಂಡೆತ್ತಿ ಬಂದು ಒಡೆಯುತ್ತಾನೆ. ಅಯ್ಯಯ್ಯಪ್ಪ ಅನ್ನಿಸ್ತಾನೆ. ಅದ್ರ ಜೊತೆನಲ್ಲಿ ಇದನ್ನೆಲ್ಲ ಬಿಡ್ತಾನೆ. ಆತ್ಮಕಾರಕ, ಅಧಿಕಾರಕಾರಕ, ರಾಜಗ್ರಹಕಾರಕ ಸೂರ್ಯ ವಿಶೇಷವಾಗಿ ಶನಿಯ ಜೊತೆ ಕುಳಿತಿದ್ದಾನೆ. ಅವ್ರಿಗೂ ಕೂಡ ಯಾಕಪ್ಪ ನಾವು ಅಧಿಕಾರ ತಗೊಂಡ್ವಿ, ಯಾಕಪ್ಪ ನಮಗೆ ಅಧಿಕಾರ ಬೇಕು ಅನಿಸುವಷ್ಟು ಮಟ್ಟಕ್ಕೆ ಕದಲಿಸಿ ಹಾಕಿ ಬಿಡುತ್ತಾನೆ. ಹೌದು, ದೊಡ್ಡ ಸ್ಥಾನ ಸುಮ್ಮನೆ ಅಲ್ಲ ಮಕ್ಕಳೇ. ಅಷ್ಟು ದೊಡ್ಡ ಅವಮಾನ ತಗೋಬೇಕು ನಾವು. ಒಂದ್ ಎದ್ರೆ, ಕೂತರೆ, ನಿಂತರೆ, ಮಾತಾಡಿದ್ರೆ, ಏನು ಮಾತಾಡಿದ್ರು ತಪ್ಪೆ, ಮಾತಾಡದಿದ್ರು ತಪ್ಪೆ, ಫಂಕ್ಷನ್ಗೆ ಹೋದ್ರು ತಪ್ಪೆ, ಹೋಗದಿದ್ರು ತಪ್ಪೆ. ಈಗ ನೋಡಿ, ಒಂದು ಫಿಲ್ಮ್ ಫೆಸ್ಟಿವಲ್ ಫಂಕ್ಷನ್ ಹೋಗ್ಲಿಲ್ಲ, ಎಲ್ಲ ತಪ್ಪು, ಹೋಗಿದ್ರು ತಪ್ಪು. ಇವ್ರು ಈ ಪಕ್ಷದ ಕಾರ್ಯಕರ್ತರು ಅಂತಾರೆ, ಪಕ್ಷದ ಜೊತೆ ಗುರುತಿಸ್ಕೊಂಡ್ರು ಅಂತಾರೆ. ಇದೆಲ್ಲ ಬರುತ್ತೆ ನೋಡಿ. ದೊಡ್ಡವರಾಗಿದ್ದೇ ತಪ್ಪ, ಇದು ಯಾಕೆ ಹೋಗ್ಬೇಕಿತ್ತು, ನನ್ನ ಪಾಡಿಗೆ ನಾನು ನನ್ನ ಮನೇಲಿ ಇದ್ನಲ್ಲೋ. ಕರ್ಮಾಧಿಪತಿ ನೋಡಿ, ಅದಕ್ಕೆ ಭಯ. ತುಂಬಾ ತಿಳಿದವ, ಅನುಭವಿ, ಜ್ಞಾನಿ ಬೆರೆಯೋದೇ ಇಲ್ಲ. ಅವನು ಏಕಾಂಗಿ ಆಗ್ಬಿಡ್ತಾನೆ. ಒಳಗಡೆ ಒಬ್ಬನೇ ಎದ್ದು ಬಿಡ್ತಾನೆ, ಬೇಡ ಕಣೋ. ಯಾಕಂದ್ರೆ ಅವನಿಗೆ ಆಗಿರೋ ಪೆಟ್ಟುಗಳು 1000, ಅವನಿಗೆ ಬಿದ್ದಿರೋ ಪೆಟ್ಟುಗಳು 1000. ಅವನು ನೋಡೋದೇ ಅನುಮಾನದಲ್ಲ, ಯಾರನ್ನೂ ನಂಬಲ್ಲ ಅವನು. ಇವರ ಇನ್ನು ನಂಬಲ್ಲ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಮೋಕ್ಷದ ಮನೆಯಲ್ಲಿ ಶನಿ ಬಂದ್ಮೇಲೆ ಮನುಷ್ಯ ಇನ್ನು ಯಾರನ್ನೂ ನಂಬುವುದಿಲ್ಲ. ನಾನು ಕೂಡ ಬರೆದಿಟ್ಕೊಳ್ಳಿ, ನನ್ನನ್ನು ಕೂಡ. ಇವ್ರಿಗ ಸಹಾಯ, ಇವ್ರಿಗ ಅನ್ನ, ಇವ್ರಿಗ ನೆರಳು, ಇವ್ರಿಗ ಬದುಕು, ಯಾವುದು ನಮ್ಮದು ಅಂತ ಅನ್ಕೋತೇವೆಯೋ ಅದು
ಬಂದಿಕಾನೆ ಯೋಗ ನೆನ್ಪಿಟ್ಕೊಳ್ಳಿ. 12ನೇ ಮನೆ ಬಂಧನ ಯೋಗಂ ಅಂತ ಹೇಳ್ತೀವಲ್ಲ, ಮನುಷ್ಯ ಬಂಧನಗಳಲ್ಲಿ ಸಿಕ್ಕಾಕೋತಾನೆ. ಮೋಕ್ಷ ಬೇಕು ಅನ್ನೋವನು ತಮಾಷೆ ನೋಡಿ, ವಿಧವಾದಂಥ ಮಾಲೆಗಳು. ಯಾವುದೋ ಒಂದು ವಿಶೇಷ ತೀರ್ಥ ಪ್ರಯಾಣ ಹೋಗಿದ್ದಾರೆ, ತೀರ್ಥಕ್ಷೇತ್ರ ಪ್ರಯಾಣ, ಮುಳುಗೆದ್ದೋಳು ಅಷ್ಟರಲ್ಲಿ 100 ಗ್ರಾಮ್ ಬಂಗಾರ ಇಲ್ಲ. ಅಯ್ಯೋ, ನಮ್ ಬಂಗಾರ ಇಲ್ಲ. ಮೋಕ್ಷ ಬೇಕು ಅನ್ನೋವನಿಗೆ ಬಂಗಾರದ ಮೇಲೆ ನೋಡಿ ಶುಕ್ರ ಅಲ್ಲಿರೋದು. ದಿಸ್ ಇಸ್ ನನ್ನ ಅನುಭವ ಮಕ್ಕಳೇ. ಅಪರಿಚಿತರು ಪರಿಚಿತರಂತೆ, ಪರಿಚಿತರು ಅಪರಿಚಿತರಂತೆ. ಸೊ ದ್ಯಾಟ್ ಮೀನ್ಸ್ ನಿಮ್ಮ ವಿನಾಶ ನಿಮ್ಮ ತಟ್ಟೆಯಲ್ಲಿ ಇಟ್ಕೋಬಿಟ್ಟಿದ್ದೀರಿ. ಯು ಆರ್ ಗೆಟಿಂಗ್ ಕ್ಲೋಸ್ ಟು ಸಮ್ ಒನ್ ಅನ್ನೋನ್ ಪರ್ಸನ್. ನೋನ್ ಪರ್ಸನ್ ಹತ್ರ ಏನಿರುತ್ತೆ? ನೋನ್ ಡೆವಿಲ್ ಇಸ್ ಬೆಟರ್ ದನ್ ಅನ್ನೋನ್ ಏಂಜಲ್. ಹಮ್ನೈ ಅವೆಲ್ಲ ಇಲ್ಲ, ಅದೆಲ್ಲ ಆಗೋಲ್ಲ. ಕರ್ಮಾಧಿಪತಿ ಆ ರೀತಿ ನಿಮ್ಮಲ್ಲಿ ಬದಲಾವಣೆ ಮಾಡಿಸ್ತಾನೆ. ವಿಚಿತ್ರ. ಮೋಕ್ಷಕಾರಕನ ಮನೆಯಲ್ಲಿ, ಗುರುವಿನ ಮನೆಯಲ್ಲಿ ಅದಕ್ಕೆ ಒಡೆದು 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 ನೋಡಿ. ಶನಿ 3ನೇ ಮನೆ, ಅದಕ್ಕೆ ಅರ್ಥ ತಗೊಳ್ಳಿ. 7ನೇ ಮನೆ, ಅದಕ್ಕೊಂದು ಅರ್ಥ ತಗೊಳ್ಳಿ. 10ನೇ ಮನೆ. 3ನೇ ಮನೆ ಏನು ಗೊತ್ತಾ? ನಮ್ಮ ಧೈರ್ಯ, ಸ್ಥೈರ್ಯ, ಪರಾಕ್ರಮ ಅನ್ನತಕ್ಕಂಥದ್ದು ಎಲ್ಲಿ ಬರುತ್ತೆ ಮಕ್ಕಳೇ? ತನ್ನವರೇ ನಮ್ಮವರೇ ಬೆನ್ನಿಗೆಲ್ಲ ಎದೆಗೆ ಚೂರಿ ಹಾಕಿದ್ಮೇಲೆ ಯಾವ ವಿಚಾರದಲ್ಲಿ ಧೈರ್ಯ ಬರುತ್ತೆ, ಪರಾಕ್ರಮ ಬರುತ್ತೆ? ಹಿಂಗ್ ನಿಂತ್ಕೋತೀವಿ ನಾವು. ಎಷ್ಟೇ ಧೈರ್ಯವಾಗಿದ್ರು ನಾವು ಎದುರುಗಡೆಯವ್ರದ್ದು ಗಾಯಗಳು ಚೂರಿ ಹಾಕ್ಲಿಕ್ಕೆ ಬಂದ್ರೆ ಎದುರಿಸೋಣ, ವೀರ ಮರಣ ಹೊಂದು ಬಿಡೋಣ. ತಿಂದು ಸಹಾಯ ತಗೊಂಡು ಗಜಕ್ಕಂತ ಹಿಂದ್ಗಡೆನೆ. ನೆನಪಿದೆಯಾ ಆ ದಿನ, ನೀನು ಬಂದ ದಿನ? ಕೇಳಿ ನೋಡಿ ಯಾರನ್ನಾದ್ರು. ಒಂದು ಸಂಸ್ಥೆ ಕೆಲ್ಸಕ್ಕೆ ಸೇರುವಾಗ, ಅಯ್ಯ ನೀನು ಕೊಟ್ಟಿದ್ದೆ, ನೀನು ಇಟ್ಟಷ್ಟೇ ಎಲ್ಲ ನೀನು ಕೊಟ್ಟಿದ್ರಲ್ಲಿ ಅಂತ ಸ್ವಲ್ಪ ಚಿಗುರಿದ ತಕ್ಷಣ ನೀವು ನೋಡ್ಬೇಕು. ಕೆಲವರು ಎಂಪ್ಲಾಯೀಸು, ನಾವೆಲ್ಲರೂ ಭಗವಂತನ ಮುಂದುಗಡೆ ಸೇವಕರೇ, ವರ್ಕರ್ಸೇ. ಭಗವಂತನಿಗೆ ಸ್ವಲ್ಪ ಕೊಟ್ಮೇಲೆ ನೀನೇನು ಕೊಟ್ಟೆ? ಎಲ್ಲ ನಂದೇ, ನಾನ್ ದುಡಿದಿದ್ದು, ನನ್ನ ಬುದ್ಧಿ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಅಂತೇವ. ನೀನೇನೋ ಮಾಡಿದೆ, ನೀನೇನೋ ಕೊಟ್ಟೆ, ನಾನಿಲ್ದೆ ನೀನಿಲ್ಲ, ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ನಾ ಗುರುಗಳ ಸಂಸ್ಥೆನಲ್ಲೂ ಒಬ್ಬ ಟೆಕ್ನಿಷಿಯನ್ ಇದ್ದ. ಬಾ 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 ಪುಣ್ಯಾತ್ಮನ ನೆನೆಸ್ಕೋಬೇಕು. ಬಂದ ಮೇಲೆ ಮದುವೆ ಎಲ್ಲ ಆಗಿದೆ, ಬದುಕು ಏನ್ ಕೊಟ್ಟಿಲ್ಲ ಸಂಸ್ಥೆ. ಎಲ್ಲ ಒಂದು ಕಡೆಯಿಂದ ನೀಟ್ ಆಗಿ ಇಳಬಾರ್ದು. ಅಸಹ್ಯ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ. ಪರಿಚಿತರೇ ಶತ್ರುಗಳಂತೆ. ನೋಡಿ, ವಿನಾಶಕಲ್ಲ. ಇವತ್ತೆಲ್ಲೂ ಇಲ್ಲದೆ ರೋಡಲ್ಲಿ ನಿಂತಿದ್ದಾನೆ, ಏನ್ ಗುರುಗಳ ಇದು ಅಂತ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು, ಶನೇಶ್ಚರ ಅದು. 3ನೇ ಮನೆ ಎಲ್ಲಿ ಬರುತ್ತೆ ಮಕ್ಕಳ? ಪರಾಕ್ರಮ. ಎಲ್ಲಿ ಬರುತ್ತೆ? ಧೈರ್ಯ. ನಮಗ್ ಧೈರ್ಯ ಎಲ್ಲಿಂದ ಬರುತ್ತೆ? ಯಾರನ್ನ ನಂಬೋದು? ಧೈರ್ಯ ಪಟ್ಟು ನಮ್ಗೊಂದು ಧೈರ್ಯ, ನನ್ನವನಿದ್ದಾನೆ, ನಮ್ಮ ಯಜಮಾನ ಇದ್ದಾನೆ, ನನ್ನ ಯಜಮಾನಿ ಇದ್ದಾಳೆ, ನಿಲ್ತಾಳೆ, ನನ್ನ ಮಗ ಇದ್ದಾನೆ, ನನ್ನ ವರ್ಕರ್ ಇದ್ದಾನೆ, ನನ್ನ ಬಾಡಿ ಗಾರ್ಡ್ ಇದ್ದಾನೆ, ನನ್ನ ಡ್ರೈವರ್ ಇದ್ದಾನೆ, ನನ್ನ ಭಗವಂತ ಇದ್ದಾನೆ. ನಯ್ಯ ಆಗಿರೋ ಏಟುಗಳು 1000, ಚುಚ್ಚುಗಳು 1000, ಧೈರ್ಯ ಬರಲ್ಲ. ನೋಡಿ, ಶನೇಶ್ವರ ನೋಡೋ ಮನೆ ಕೆಡಿಸ್ತಾನೆ ಅಂದಿದ್ದು ಅದಕ್ಕೆ. ಇನ್ನು ಅಲ್ಲಿಂದ 7ನೇ ಮನೆ ನೋಡ್ತಾನೆ ಮಕ್ಕಳು. 7ನೇ ಮನೆ ಏನ್ ಗೊತ್ತಾ? ಸಂಗಾತಿ, ಪಾರ್ಟ್ನರ್ಸು, ವ್ಯವಹಾರ, ವ್ಯಾಪಾರ, ಕೊಡೋದು ತಗೊಳ್ಳೋದು. ಹಿಂಗ್ ನೋಡಿದಾನೆ, ನೋಡೋ ಮನೆ ಕೆಡಿಸ್ತಾನೆ ಅನ್ನಲ್ಲ, ಸತ್ಯ. ಫಸ್ಟ್ ಮನೇಲೆ ನೆನ್ಪಿಟ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಇವತ್ತೊಂದು ಮಾತು ಹೇಳ್ತಾನೆ, ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ, ಕಾಯ್ತಿರ್ತಾನೆ. ಖಂಡಿತ ಒಂದು ಹೆಣ್ಣು ಅಳೋದಕ್ಕೆ 100 ಕಾರಣ ಇರುತ್ತೆ ಮಕ್ಕಳು, 100 ಕಾರಣ. ಬರೆದಿಟ್ಕೊಳ್ಳಿ, 100 ಕಾರಣ. ಅದೇ ಒಂದು ಗಂಡು ಅಳೋದಕ್ಕೆ ಕೆಲವೇ ಕಾರಣ. ಅದರಲ್ಲಿ ಮೊದಲನೇ ಕಾರಣ ಯಾರು ಅಂತ ನೀವು ಹೇಳಿ. ಒಂದು ಹೆಣ್ಣು ಅಳೋಕೆ 100 ಕಾರಣಗಳಿರ್ತವೆ. 100, 10 ಅಂತ ಇಟ್ಕೊಳ್ಳಿ, 100. ಗಂಡುಗಳೋದಕ್ಕೆ 2-3. ಅದ್ರಲ್ಲಿ ಮೊದಲ ಕಾರಣ ಯಾರಾಗಿರ್ತಾರೆ ಅಂತ ನೀವು ಹೇಳಿ. ನಾನು ಇನ್ನೊಂದು ದಿನ ಹೇಳ್ತೇನೆ ಮೊದಲ ಕಾರಣ ಯಾರು ಅಂತ. ಕನ್ಫರ್ಮ್ ಅದು ಅವರೇ. ಶನೇಶ್ವರ 7ನೇ ಮನೆ ನೋಡಿ ಗಿಲ್ಲಿ ಆಡಿಸ್ತಾನೆ ನಿಮ್ಮನ್ನ. ಮನೆಯೇ ಸಂಘ, ಮನೆಯೇ ಮಂತ್ರಾಲಯ. ಎಸ್, ಇಲ್ಲ ತಂತ್ರಾಲಯ. ಅಯ್ಯೋ, ಮೊನ್ನೆ ಕೂಡ ಒಂದು ಮಗು
ನನಗೆ ಅನ್ಯಾಯ ಆಗಿದೆ, ಅವನನ್ನ ಕೋರ್ಟ್ ಸುತ್ತಲೂ ಅಲದಾಡಿಸಿ ಅವನನ್ನ ಬಿಡಲ್ಲ, ನಡು ರೋಡಲ್ಲಿ ನಿಲ್ಸಿ ಅವನ್ನೆಲ್ಲ ಕೀಳ್ಸಿ ಅದ್ದು ಇದ್ದು ಹಾಗೆ ಹೀಗೆ ಏನ್ ಹೇಳಿದೆ, ಜೀವನ ಕಳ್ಕೊಬಿಡ್ತೀರಾ. ಮೊದಲೇ ಸಪ್ತಮ ದೋಷ ನಿನ್ಗೆ. ಬಿಟ್ಟು ಎದ್ದೋಗಾಗಿದ್ರೆ ಎದ್ದೋಗ್ಬಿಡು. ಡೋಂಟ್ ಲೂಟ್ ಅ ಪರ್ಸನ್. ಹೀಗೆ ಹೇಳಿದ್ದನ್ ಮಕ್ಕಳೇ, ನೀವು ನಂಬಲ್ಲ. ಅದು ಇದು ಕೊಡುತ್ತಾ, ನಿಲ್ಸುತ್ತಾ, ಜೀರ್ಣಿಸುತ್ತಾ? ನನಗೂ ಅವನಿಗೂ ಆಗ್ಲಿಲ್ಲ, ಡನ್, ವಾಕ್ ಅವೇ. ಆಗ್ತಲೇ ಇಲ್ಲ, ಥ್ಯಾಂಕ್ ಯು, ಬರಬೇಡ, ಹೋಗಲ್ಲ. ಎರಡರಲ್ಲಿ ಒಂದು ಡಿಸೈಡ್ ಮಾಡಿ, ನಾನು ಅಲ್ಲಿ ಹೋಗಲ್ಲ, ನೀವು ಬರಬೇಡಿ, ಸಾಕು, ನನ್ನ ಪಾಡಿಗೆ ನನಗೆ ಇರ್ತಾನೆ, ಆಗುತ್ತಾ, ಒಂದು ಊಟ ಬಟ್ಟೆ ಕೊಟ್ಬಿಡಿ ಸಾಕು. ಈ ರೀತಿ ಕೋರ್ಟ್ಗೆ ಹೋಗ್ತಾನೆ, ಇನ್ನೊಂದು ಮಾಡ್ತಾನೆ, ಅಲಿಸ್ತಾನೆ, ಸುತ್ತಿಸ್ತಾನೆ. ಭಿನ್ನಾಭಿಪ್ರಾಯಗಳು ಬಂದಿದ ತಕ್ಷಣ ಇಷ್ಟು ವಿಕೃತವಾಗಿ ಶನೈಶ್ಚರ, ನೆನ್ಪಿಟ್ಕೊಳ್ಳಿ, ಸಪ್ತಮ ಸ್ಥಾನ. ತುಂಬಾ ಜನ ಡೈವರ್ಸ್ ಅಂತಿರಲ್ಲ ಮಕ್ಕಳೇ, ನನಗೆ ಯಾಕೋ ಸಂಗಾತಿಯಿಂದ ಸುಖ ಇಲ್ಲ ಅಂತಿರಲ್ಲ. ನಿಮ್ಮ 7ನೇ ಮನೆಯನ್ನ ಶನೈಶ್ಚರ ನೋಡ್ತಿದ್ರೆ, ಅಲ್ಲ, ಅವ್ನು ನೋಡೋದೇ 7ನೇ ಭಾವ, ಆ ಭಾವವನ್ನ ಧ್ವಂಸನೇ ಅವನು. ಮನೆಯೇ ಮೊದಲ ಶತ್ರು ಆಗ್ಬಿಟ್ಟಿರ್ತಾರೆ ನಿಮ್ಮ ಸಂಗಾತಿನ, ನಿಮ್ಮ ಗಂಡನೇ, ನಿಮ್ಮ ಹೆಂಡ್ತಿನೇ. ನಿಮ್ಮ ನಂಬಲ್ಲ, ನೀವು ಎಷ್ಟು ಮಾಡಿದ್ರು ತೃಪ್ತಿ ಇರಲ್ಲ. ಆ ಹೆಣ್ಣಿಗೆ, ಆ ಗಂಡಿಗೆ ತೃಪ್ತಿ ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಮದುವೆ ಮಾಡುವಾಗ ಸಪ್ತಮ್ ಶುದ್ಧಿ, ಅಷ್ಟಮ್ ಶುದ್ಧಿ, ಅದಕ್ಕೆ ಷಷ್ಠಾಷ್ಟಕಗಳನ್ನ ಮದುವೆ ಮಾಡಬಾರ್ದು ಅನ್ನೋದು. ಅಯ್ಯೋ ಡೆಡ್ಲಿ ಪಾಯ್ಸನ್. ಯಾರೋ ಮಾಡಿದ್ದು, ಅದು ಏನೇ ಮಾಡಿ, ನೀವು ಎಷ್ಟೇ ಮಾಡಿ, ತೂತು ಮಾಡಿಕೆ, ಆ ವ್ಯಕ್ತಿ ಮಾತ್ರ ತೃಪ್ತಿ ಆಗಲ್ಲ. ಎಷ್ಟೇ ಮಾಡಿ, ತೂತು ಮಾಡಿಕೆಯೇ. ತೃಪ್ತಿ ಇಲ್ಲದ ವ್ಯಕ್ತಿಗಳ ಜೊತೆ ನಿರಂತರ ನರಕ. ಎಷ್ಟು ಗಂಡಸರು ಹತ್ತಿದ್ದಾರೆ ನನಗೆ ಗೊತ್ತಿದೆ. ನಾಳದ್ನಲ್ಲ, ಒಂದು ಸ್ತ್ರೀ ಅಳ್ಲಿಕ್ಕೆ 100 ಕಾರಣ ಆದ್ರೆ, ಒಂದು ಗಂಡ ಅಳೋಕೆ ಮೊದಲನೇ ಕಾರಣವೇ ಒಂದು ಹೆಣ್ಣಾಗಿರ್ತಾಳೆ, ಮನೆಯೊಡತಿಯೇ ಆಗಿರ್ತಾಳೆ. ನಂಬ್ತೀರಾ? ಇಲ್ಲ, ತುಂಬಾ ಹತ್ತಿರದವಳಾಗಿರ್ತಾಳೆ. ಗಾಯಗೊಂಡ ಮನಸ್ಸುಗಳನ್ನ ಎಷ್ಟು ಜನರನ್ನ ನನಗೆ ಗೊತ್ತಿಲ್ಲ. ಅವ್ರನ್ನ ಸಮಾಧಾನ ಮಾಡಿ ಕೈ ಹಿಡಿದು, ಏನೂ ಆಗಲ್ಲ, ಹೋಗೋ, ನಾನು ಆಗೋಯ್ತು. ನಾನು ಸಪ್ತಮ ಭಾವವನ್ನ ಶನೈಶ್ಚರ ಕೆಡಿಸ್ತಾರೆ. ಅಂದ್ರೆ ಅಲ್ಲಿ ಅರ್ಥ ಮಾಡಿಸ್ತಾನೆ, ನೀನ್ ನಂಬಿದೆಯಲ್ಲೇನೋ, ನನ್ನ ಮನೆ, ನನ್ನ ಕುಟುಂಬ, ನನ್ನವಳು, ನನ್ನವನು ನನಗೋಸ್ಕರ ಇರ್ತಾನೆ, ಖಂಡಿತ ಇರ್ತಾರೆ. ತಪ್ಪಾಗಿ ಅಲ್ಲೊಂದು ಯಾವುದೋ ವಿಚಾರದಲ್ಲಿ ಹುಳಿ ಪ್ರಾಪ್ತು ಫಲಂ ಪುಣ್ಯ ದರ್ಶನಂ. ನಾವು ನಂಬೋದೇ ಇಲ್ಲ. ನನಗೆಷ್ಟು ಸಿಗಬೇಕಿತ್ತು ನಾವು ಒಪ್ಪಲ್ಲ. ಕರ್ಮಾಧಿಪತಿ ವೆಲ್ ಪುಟ್ಸು ಮಕ್ಕಳೇ. ನನ್ನ ಅನುಭವ ಹೇಳ್ತಿದ್ದಾನೆ. ಈ 30 ವರ್ಷಗಳು, 30 ಲಕ್ಷಕ್ಕೂ ಮೇಲ್ಪಟ್ಟ ಜನರ ಜೊತೆ ಒಡನಾಟ, ಸುತ್ತಾಟ, ಮಾತುಕತೆ, ಸಾವಿರಾರು ಮಂದಿಯ ಜೊತೆ ಕುಳಿತುಕೊಂಡು ಆ ವೇದಿಕೆಗಳು ಹಂಚ್ಕೊಂಡಿರೋದು, ಇದೆಲ್ಲ ನೋಡಿ ಹೇಳ್ತಿದ್ದಾನೆ. ಹೋಯ್ತು ಅದು. ಶನೈಶ್ಚರ ಸಪ್ತಮ ನೋಡಿದ್ರೆ, ಇನ್ನು ಮನೆಯೊಡತಿಯೇ ಒಡೆಯನೇ ನಿಮ್ಮನ್ನ ದುಡ್ಡಿನ ವಿಚಾರದಲ್ಲಿ ನಂಬ್ತಿಲ್ಲ, ವ್ಯವಹಾರದ ವಿಚಾರದಲ್ಲಿ ನಂಬ್ತಿಲ್ಲ, ನಿಮಗೆ ಕೊಡ್ತಿಲ್ಲ, ನಿಲ್ತಿಲ್ಲ. ಇನ್ನು ಇಲ್ಲ, ನೀವು ತೃಪ್ತಿ ಇಲ್ಲ. ಎಷ್ಟು ಕೊಟ್ಟರು ನೀವು ತೃಪ್ತಿ ಇಲ್ಲ ಅಂದ್ರೂ ಕೂಡ ಅದು ಇದೆ. ದಟ್ ಈಸ್ ಆಲ್ಸೋ ಇಸ್ ದೇ. ಇನ್ನೆಷ್ಟು ಕೊಡೋದು, ಇನ್ನೆಷ್ಟು ತಗೊಳ್ಳೋದು, ಈ ಒಂದು ವಿಚಾರ. ಇನ್ನು ಹೊರಗಡೆಯವರು ಎಷ್ಟೋ, ಮನೆಯೊಡತಿಯ ಲೈಫ್ ಪಾರ್ಟ್ನರ್ ಇಟ್ ಸೆಲ್ಫ್ ಬಿಟ್ರೇಡ್ ಯು. ಬಳಸ್ಕೊಂಡು ದುರ್ಬಳಕೆ, ದುಡ್ಡಿನ ವಿಚಾರ, ಆಸ್ತಿ ವಿಚಾರ ಎಲ್ಲ. ಇನ್ನು ಹೊರಗಡೆಯವ್ರು ಇನ್ನೆಷ್ಟು ಮಕ್ಕಳು, ಬಿಸ್ನೆಸ್ ಪಾರ್ಟ್ನರ್, ಮನಿ ಪಾರ್ಟ್ನರ್, ಟ್ರೇಡಿಂಗ್ ಪಾರ್ಟ್ನರ್, ಚಿಟ್ ಪಾರ್ಟ್ನರ್, ಗೋಲ್ಡ್ ಪಾರ್ಟ್ನರ್, ಬಿಟ್ಕಾಯಿನ್ ಪಾರ್ಟ್ನರ್, ಸ್ಟಾಕ್ ಮಾರ್ಕೆಟ್ ಪಾರ್ಟ್ನರ್, ಇಮೇಲ್ ಪಾರ್ಟ್ನರ್, बाइक पार्टनर, कार पार्टनर, वो सब कुछ नहीं है. ನೆನ್ಪಿಟ್ಕೊಳ್ಳಿ, ಸಪ್ತಮ ಸಂಗಾತಿ ವಿಚಾರದಲ್ಲಿಯೇ ಭಗವಂತ ಚೆಕ್ಮೇಟ್ ಇಟ್ಟಿದ್ದಾನೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲ ಚೆಕ್ಮೇಟ್. ಅದು 7ನೇ ಮನೆ, ನೆನ್ಪಿಟ್ಕೊಳ್ಳಿ. ಸೊ ಡೆಡ್ಲಿ ಥ್ರೆಟ್. ಇನ್ನೊಂದು ಗೊತ್ತಿದ್ಯಾ? ಶನೈಶ್ಚರ ಇದೆ, ಅದೆಲ್ಲ ಮಾತಾಡೋಣ. ಇನ್ನೂ ಒಂದು ಪುಟ್ಟ ವಿರಾಮ. ಯಾಕಂದ್ರೆ ಕರ್ಮಾಧಿಪತಿಯ ಶಕ್ತಿ ತಿಳಿದುಕೊಳ್ಳದೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೊನೆಗೆ ಕೂಡ ಒಂದು ಮಗು ಬೇಜಾರು ಮಾಡ್ಕೊಂಡು, ನಾನು ಹೇಳಿದೆ ಈ ವಿಚಾರದಲ್ಲಿ ನಾನು ಮಾತಾಡಲ್ಲ ಮಗು, ದಟ್ಸ್ ಇಟ್. ಎಲ್ಲ ಗುರುಜಿ ಮದುವೆ ಫಿಕ್ಸ್ ಆಗ್ಬಿಟ್ಟೆ, ನಾನು ಮಾತಾಡಲ್ಲ. ನೆಕ್ಸ್ಟ್ ಮಂತೇ ಮದುವೆ ಫಿಕ್ಸ್ ಮಾಡ್ಕೊಳ್ಳೋ ಮೊದಲು ಕೇಳಿಲ್ಲ, ನನಗೆ ಆ ತೃಪ್ತಿ ಇದೆಯಾ, ಸುಖವಿದೆಯಾ, ಸಮಾಧಾನ ಇದೆಯಾ? ಐಡನ್. ಇದು ಹೆಂಗೆ ಅಂದ್ರೆ ಕುದುಗೆ ಉರುಳು ಹಾಕೊಂಡು ರೆಡಿ ಮಾಡಿ ಇಟ್ಕೋಬಿಟ್ಟು, ಗುರುಗಳ ಹೆಂಗಿರುತ್ತೆ, ಸ್ಮೂತ್ ಆಗಿರುತ್ತಾ, 1 ನಿಮಿಷದಲ್ಲಿ ಹೋಗುತ್ತಾ, ಇಲ್ಲ 10 ನಿಮಿಷದಲ್ಲಿ ಹೋಗುತ್ತಾ, ನರಳಿ ಹೋಗ್ತೀನಾ, ಸಮಾಧಾನವಾಗಿ ಹೋಗ್ತೀನಾ ಅಂತ. ಕೆಲವ್ರಿಗೆ ಹಾಗೆ ಉರುಳು ಸೇವೆಯೇ. ಸಪ್ತಮ ದೋಷವಿದ್ದರೆ
ಅನುಭವಿಸ್ಲಿಕ್ಕೆ ಶನೈಶ್ಚರ ಕೊಡಬೇಕು, ಅನುಭವಿಸೋಕೆ ಬಿಡಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಏನೇ ಮಾಡಿ, ಅದಕ್ಕೆ ಕರ್ಮಾಧಿಪತಿ ಅನ್ನೋದು ಆತನ. 3ನೇ ಮನೆ ಧೈರ್ಯ, ಸ್ಥೈರ್ಯ. ಒಡ ಹುಟ್ಟಿದವರ್ರಿ, ನಿಮ್ಮ ಒಡ ಹುಟ್ಟಿದವರ ಮನೆಯ ಭಾವವನ್ನ ಆ ಪರಮಾತ್ಮ ನೋಡುತ್ತಾನೆ. ನೆನಪಿಟ್ಟುಕೊಳ್ಳಿ, ಆ ಪರಮಾತ್ಮ ನೋಡುತ್ತಾನೆ. ಅವರಿಂದ ಸಹಾಯ ಬಂದಿಲ್ಲ, ನಿಮಗಿಲ್ಲ, ನಿಮಗೆ ಇಲ್ಲ. ದಟ್ಸ್ ಇಟ್. ಅಂತ ಒಂದು ಕಾಮರಾಜರ್ ನೆನ್ಪಿಟ್ಕೊಳ್ಳಿ, ಏನೂ ಇರಲಿಲ್ಲ ಸತ್ತಾಗ. ಅವರ ಮನೆಯಲ್ಲಿ 10ನೇ ಮನೆಯಲ್ಲಿ ಕುಳಿತಿದ್ದಂತ ಶನಿ 12ನೇ ಮನೆಯನ್ನು ನೋಡ್ತಿತ್ತು. ಪಯಣಂ, ಅಂತಿಮ ಪಯಣಂ, ಅಂಥದೊಂದು ಅಣ್ಣಾಸಾಲೈ ಅಂತಾರೆ. ಕಾಮರಾಜರ್ ತುಂಬಾ ಜನಕ್ಕೆ ನಾನು ನೋಡಿದ್ದೇನೆ ಜಾತಿ. 12ನೇ ಮನೆ ಏನೂ ಇರಲಿಲ್ಲ, ಎಂಥದಿರ್ಲಿಲ್ಲ. ಒಂದು ಬಿಸಿ ಊಟ ಅಂತ ತಂದಿದ್ದು ಆ ಪುಣ್ಯಾತ್ಮ, ಯಾರಿಗೂ ಗೊತ್ತಿಲ್ಲ. ಇವತ್ತೆಲ್ಲರೂ ಹೇಳ್ತಾರೆ ನಾನು ಬಿಸಿ ಊಟ ಕೊಟ್ಟಿದ್ದು ಅಂತಾರೆ. ಮಕ್ಕಳು ಶಾಲೆಗೆ ಬರ್ತಿರ್ಲಿಲ್ಲ, ಮಕ್ಕಳು ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ಊಟದ ವ್ಯವಸ್ಥೆಯನ್ನ ತಂದಂತ ಮೊಟ್ಟ ಮೊದಲ ಮುಖ್ಯಮಂತ್ರಿ ನಮ್ಮ ದೇಶದ, ಒಂದು ರಾಜ್ಯದ, ಯಾರಾದ್ರೂ ಸರಿಯ. ಒಳ್ಳೆದನ್ನ ನಾವು ಆರಿಸಿ ಹುಡುಕಿ ತಗೊಬಂದು ಹೇಳೋಣ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಅಂತ ತಂದವರು ಅದನ್ನ ದೊಡ್ಡ ಗೋಟಾಲ ಮಾಡಿ ಇಟ್ಬಿಟ್ಟಿದ್ದಾರೆ ಬಿಡಿ. ಅದರಲ್ಲೂ ಬೇರೆ ಏನೇನೋ ಹೇಳಿದ್ನಲ್ಲ. ಇವತ್ತು ಸತ್ಯ ಹೆಂಗಿದೆ ಅಂತ ಹೇಳಿದ್ರೆ, ಹೇಳಿದ ಮೇಲೆಯೂ ಕಹಿ, ಹೇಳಿದ ಮೇಲೆ ಜೀವನ್ ಪ್ರಿಯಂತ ಕಹಿ. ದ ವಾರ್ ಡಿಕ್ಲೇರ್ಸ್, ಅಷ್ಟೇ ಹೇಳಬಲ್ಲೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶನೈಶ್ಚರ ಮೀನರಾಶಿಗೆ ಪ್ರವೇಶ, ಮೋಕ್ಷದ ಮನೆ. ಲಕ್ಷ್ಮಿ ಜೊತೆ ಇದ್ದಾನೆ, ನಾರಾಯಣ ಜೊತೆ ಇದ್ದಾನೆ, ಶಿವನ್ ಜೊತೆ ಇದ್ದಾನೆ, ಗಣಕೂಟಗಳ ಜೊತೆಯಲ್ಲೂ ಇದ್ದಾನೆ, ಗಣಪತಿ ಜೊತೆ ನೋಡುತ್ತಿದ್ದಾನೆ, ದುಷ್ಟರ ಜೊತೆ ಕುಳಿತಿದ್ದಾನೆ, ಗುರುವಿನ ಮೇಲೆ ದೃಷ್ಟಿ ಬಿಡ್ತಿದ್ದಾನೆ, ಕೇಂದ್ರ ಭಾವದಲ್ಲಿ ಕುಜ ಇದ್ದಾನೆ, ನವಗ್ರಹ ಕೂಟವೂ ನಡೆಯುತ್ತಿದೆ. ಕಾಕತಾಳೀಯವಾಗಿ ಮಾರನೇ ದಿನವೇ ಯುಗಾದಿ ಅಮಾವಾಸ್ಯ. ಅಲ್ಲಿ ನೋಡಿ, ಅವತ್ತೇ ಆರಂಭ. ಯುಗಾದಿ ಅನ್ನೋದು 30ನೇ ತಾರೀಕು, ಶನಿವಾರವೇ ಬಂದಿದ್ದಾನೆ ಪುಣ್ಯಾತ್ಮ ಶನೈಶ್ಚರ. ತಾನು ಆ ಒಂದು ಶನಿವಾರ ಹುಟ್ಟಿರ್ತಕ್ಕಂಥದ್ದು. ಛಾಯಾ ಮಾರ್ತಾಂಡ ಸಂಭೂತಂ. ಛಾಯಾದೇವಿ, ಮಾರ್ತಾಂಡ ಅಂದ್ರೆ ಸೂರ್ಯದೇವನ ಪುತ್ರ. ಇಬ್ಬರೂ ಸೇರಿ ಹುಟ್ಟಿರತಕ್ಕಂಥ ಛಾಯಾ ಮಾರ್ತಾಂಡ, ನೆರಳು ಬೆಳಕು. ಅದಕ್ಕೆ ಶನೈಶ್ಚರ ನಮಗ್ ನೆರಳು ಕೊಡ್ತಾನೆ, ಬಿಸಿಲು ಕೊಡ್ತಾನೆ. ಬಿಸಿಲಿದೆ ಅಂತ ಅಷ್ಟೇ ನಾವು ಕೊರಬಾರ್ದು, ನೆರಳು ಬರಲೇಬೇಕು. ನೆರಳಲ್ಲಿದ್ದೇವೆ, ತಂಪಾಗಿದ್ದೇವೆ ಕಣೋ. ಯಾರ್ದಾದ್ರೂ ಕಸದಿದ್ರಿ ಬದುಕು ಬೆಂಗಾಡಾಗ ಹಾಕ್ಬಿಡ್ತಾನೆ, ನೆನಪಿಟ್ಕೊಂಡು. ಹೌದು, ಬಿಡುವುದಿಲ್ಲ. ಆ ಪುಣ್ಯಾತ್ಮ ನೋಡಿ, ಇನ್ನೊಂದು ಶನೈಶ್ಚರ ನೋಡೋದು 10ನೇ ಮನೆ, ಕರ್ಮಸ್ಥಾನ. ತಾನೇ ಕರ್ಮಾಧಿಪತಿಯಾಗಿ ತನ್ನ ಜಾಗದಿಂದ 10ನೇ ಮನೆ ನೋಡ್ತಾನೆ. ನಿಮ್ಮ ಪ್ರೊಫೆಷನ್ ಹೌಸ್, ನಿಮ್ಮ ಅರ್ನಿಂಗ್ ಹೌಸ್, ನಿಮ್ಮ ಪೊಸಿಷನ್ ಹೌಸ್. ಗತ್ತು, ಗೈರತ್ತು, ತೂಕ, ಪದವಿ, ಈ ಅನ್ನತಕ್ಕಂಥ ಸ್ಥಾಯಿಗೆ ಶನಿಯ ದೃಷ್ಟಿ. ತಾನು ಕುಳಿತ ಮನೆಯಿಂದ 10ನೇ ಮನೆ ಎಲ್ಲಿ ನೋಡ್ತಿದ್ದಾನೆ? ಧನುಸು ರಾಶಿಯನ್ನ ನೋಡ್ತಿದ್ದಾನೆ. ಎಸ್, ಗುರುವಿನ ಮನೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಅಸ್ತ್ರಂ, ಶಸ್ತ್ರಂ, ಯುದ್ಧಂ, ಅಡ್ಮಿನಿಸ್ಟ್ರೇಷನ್, ಎಲ್ಲದಕ್ಕೂ ಕಾರಕತ್ವ ಆಗಿರತಕ್ಕಂಥ ಮಹಾಬಲ ಕ್ಷೇತ್ರ ಅದು. ಪರಶುರಾಮ ಕ್ಷೇತ್ರ ಅದು. ಧನುಸು ರಾಶಿ, ಧನುರ್ಲಗ್ನ. ಅದನ್ನು ನೋಡ್ತಿದ್ದಾನೆ.
ನಿಮ್ಮ ಜಾತಕದಲ್ಲಿ 10ನೇ ಮನೆ ಅನ್ನೋದು ಕರ್ಮ. ನೀವು ಯಾವ ಕೆಲಸದಲ್ಲಿದ್ದೀರಿ, ಕೆಲಸದಲ್ಲಿ ಪೊಸಿಷನ್ ಇದೆಯಾ, ಓದಿದ್ದೊಂದು, ಮಾಡ್ತಿರೋದೊಂದು, ಓದಿದ್ದೊಂದು, ಅವನು ಏನಕ್ಕೂ ಪ್ರಯೋಜನ ಇಲ್ಲ, ಹೆಬ್ಬೆಟ್ಟತ್ರ ಹಿಂಗೆ ಕೈ ಕಟ್ಕೊಂಡು ಕೆಲಸ ಮಾಡೋ ಅಂಥದ್ದು. ನಿಮ್ಮ ಓದು ನೋಡಿದ್ರೆ PhD, ಅವನು ಯಾರೋ ಹೆಬ್ಬೆಟ್ಟು, ಅವನಿಗೆ ಸಂಸ್ಕಾರದ ಗಂಧವಿಲ್ಲ, ವಿದ್ಯೆಯ ಗಂಧವಿಲ್ಲ, ಜ್ಞಾನದ ಗಂಧವಿಲ್ಲ. ಆದರೂ ಅಂಥ ಮೂಢನ ಕೆಳಗಡೆ ಕೆಲಸ ಮಾಡೋ ಅಂಥದ್ದು, ಮೂಢನಂತೆ ಬದುಕು. ನೋಡಿ, ನನಗೆ ಈಗಲೂ ರಾಯರ ಪವಾಡದ ಬಗ್ಗೆ ಒಬ್ಬ ಸಾಮಾನ್ಯ ಗೋಪಾಲಕ, ಕುರಿಕಾಯೋ ಒಬ್ಬ ವ್ಯಕ್ತಿ, ಹುಡುಗ, ಅವನನ್ನೆಲ್ಲರೂ ಕುಚೇಷ್ಟನೇ ಮಾಡೋದು. ಗುರುದೃಷ್ಟಿ ಇಲ್ಲದೆ, ಕರ್ಮಾಧಿಪತಿಯ ಬಲವಿಲ್ಲದೆ ನಡೆಯೋಲ್ಲ. ಒಮ್ಮೆ ಒಬ್ಬ ಮಹಮ್ಮದೀಯ ಆಡಳಿತಾಧಿಕಾರಿ ಆ ಕಡೆ ಬರ್ತಿರ್ಬೇಕಾದ್ರೆ ಅರ್ಜೆಂಟಾಗಿ ಒಂದು ತಂತಿ ಬರುತ್ತೆ, ಕನ್ನಡದಲ್ಲಿರುತ್ತೆ. ಅದು ಮಂತ್ರಾಲಯ ಕ್ಷೇತ್ರ ಆಗ ಬಿಜಾಪುರದ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು. ಒಮ್ಮೆ ರಾಯರು ಆತನಿಗೆ ಸಿಕ್ಕಿರ್ತಾರೆ, ಆ ಹುಡುಗನಿಗೆ. ನನಗೇನು ಬರಲ್ಲ ಅಂದಾಗ ಕಡುಕಷ್ಟು ಕಾಲದಲ್ಲಿ ನನ್ನನ್ನು ನೆನೆಸ್ಕೊಂತ ಅಕ್ಷತೆ ಕೊಟ್ಟಿರ್ತಾರೆ. ಅದನ್ನ ನಿತ್ಯ ಇಟ್ಕೊಂಡು ಸೇವೆ ಮಾಡತಕ್ಕಂಥ ವ್ಯಕ್ತಿ. ಅಲ್ಲಿ ಇಲ್ಲಿ ನೋಡ್ತಾರೆ, ಕನ್ನಡದಲ್ಲಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಕರೆಸಿ, ಏಯ್ ನಿನ್ನ ಹೆಸರೇನೋ ಹೇಳ್ತಾನೆ ಕನ್ನಡದಲ್ಲಿ. ಹಾಗಾದ್ರೆ ಇದರಲ್ಲಿ ಏನೋ ಇದೆ, ಓದು, ಕನ್ನಡದಲ್ಲಿದೆ ಅಂದ್ರೆ ಇವನಿಗೆ ಅಂದ್ರು ಕೆಮ್ಮಿದ್ರು ಒಂದು ಅಕ್ಷರ ಬರಲ್ಲ. ಏನೋ ಕನ್ನಡದವನಾಗ್ಬಿಟ್ಟು ಕನ್ನಡ ಬರಲ್ಲ ಅಂತ ಹೇಳ್ತೀಯ ಅಂತ ಗಾಬರಿ ಆಗ್ಬಿಟ್ಟು ಇನ್ನೇನ್ ಮಾಡ್ತಾರೋ ಅಂತ ಪ್ರಭು ರಾಘವೇಂದ್ರ ತೀರ್ಥರನ್ನ ನೆನೆಸ್ಕೊಂಡು ಮನಸ್ಸಿನಲ್ಲೇ ಜಪ ಮಾಡಿಕೊಂಡು ಅದನ್ನ ತೆಗಿತಾನೆ. ಪವಾಡದಂತೆ ಓದು ಬರುತ್ತೆ. ಸ್ವಾಮಿ, ನಿಮಗೆ ಗಂಡು ಮಗುವಾಗಿದೆ ಅನ್ನೋ ಒಂದು ಶುಭ ಸುದ್ದಿ ಬಂದಿದೆ ಅಂತ ಖುಷಿ ಆಗ್ಬಿಟ್ಟು ಆತನ ಕರ್ಕೊಂಡು ಹೋಗ್ತಾರೆ. ಎಂತ ಒಂದು ಶುಭ ಸುದ್ದಿ, ಬಾ ಅಂತ. ನೋಡಿ, ಆ ಕರ್ಮಾಧಿಪತಿ ದೃಷ್ಟಿ, ಗುರು ದೃಷ್ಟಿ ದೊಡ್ಡ ಒಂದು ಮಂತ್ರಿ ಸ್ಥಾನಕ್ಕೆ ಕುಂದಿರಿಸುತ್ತೆ. ನೀವು ನಂಬಲ್ಲ, ಕಷ್ಟಪಡ್ತಾನೆ ಆತ. ಅಷ್ಟು ದಿನ ಇದ್ದಿದ್ದ ಕಷ್ಟ ಬೇರೆ, ಆ ಸ್ಥಾನಕ್ಕೆ ಬರಲಿಕ್ಕೆ ತನ್ನನ್ನು ನಂಬಿ ಒಬ್ಬರು ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಇನ್ನಷ್ಟು ಪಾಂಡಿತ್ಯ ಗಳಿಸ್ಕೊಳ್ಳಿಕ್ಕೆ ಹಗಲು ರಾತ್ರಿ ಓದಿ ಇನ್ನಷ್ಟು ದೊಡ್ಡ ವಿದ್ವಾಂಸನಾಗ್ತಾನೆ. ಮಂತ್ರಿಯ ಮಟ್ಟದ ಸ್ಥಾನ ಅಲಂಕರಿಸ್ತಾನೆ. ದಟ್ ಇಸ್ ವಾಟ್ ದ ದೃಷ್ಟಿ. ಯಾರದೋ ದೃಷ್ಟಿ. ಆ ಸುಲ್ತಾನ ಆಗ್ಲೇ ಬರ್ಬೇಕಾ, ಆತನಿಗಂಥದ್ದೊಂದು ಶುಭ ಸುದ್ದಿ ಬಂದಿರ್ಬೇಕಾ. ಈ ಹುಡುಗನಿಗೆ ಯಾವುದೇ ಒಂದು ವಿದ್ಯೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಕುರಿಕಾಯೋ ಹುಡುಗ. ಯೋಚನೆ ಮಾಡಿ ನೋಡಿ, ಒಂದು ಹಸು ಕಾಯೋ ಗೋಪಾಲಕ. ಯೋಚನೆ ಮಾಡಿ ನೋಡಿ, ಯಾರದ ದೃಷ್ಟಿ, ಭಗವಂತನ ದೃಷ್ಟಿ ಇಲ್ಲದೆ ಆತ ದೃಷ್ಟಿ ಮಾಡಿದರೆ ಮಾತ್ರವೇ ಮಕ್ಕಳೇ ಸಾಮಾನ್ಯನಿಂದ ಅಸಾಮಾನ್ಯನವರೆಗೂ, ಅಸಾಮಾನ್ಯನಿಂದ ಸಾಮಾನ್ಯನವರೆಗೂ ಎಳ್ಕೊಂಡು ಬಂದು ಬಿಸಾಕುತ್ತೆ. ಸೊ ಆ ಕರ್ಮಾಧಿಪತಿ 10ನೇ ಮನೆಯ ಮೇಲೆ ದೃಷ್ಟಿ ಇದ್ದು ಬಿಟ್ಟರೆ ಧನಸ್ಥಾನಂ, ಕರ್ಮಸ್ಥಾನಂ, ನಿಮ್ಮ ವೃತ್ತಿ, ಆ ವೃತ್ತಿಯಲ್ಲಿ ಹೇಗೆ ನಡ್ಕೋತೀರಿ, ದುಡ್ಡಕ್ಕೆ ಕೆಲಸ ಮಾಡ್ತೀರಾ, ಹೆಸರಿಗೆ ಕೆಲಸ ಮಾಡ್ತೀರಾ, ತೃಪ್ತಿಗೆ ಕೆಲಸ ಮಾಡ್ತೀರಾ, ಅದರಲ್ಲಿ ನಿಮ್ಮ ಸಂಭಾವನೆ ಎಷ್ಟು, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ಏನು ಮಾಡಿದ್ರು ಎಕ್ಸ್ಟ್ರಾ ಕೊಡಲ್ಲ. ನೀವು ಎಷ್ಟೇ ಒದ್ದಾಡಿದ್ರು ಅದಕ್ಕಿಂತ ಕೆಳಗಡೆನೂ ಕೊಡಲ್ಲ. ಇಟ್ಸ್ ಲೈಕ್ 100 ರೂಪಾಯಿ ನೋಟ್ ಇದೆ, ಅಂಗಡಿಗೆ ಹೋಗಿ ಕೊಡಿ, 100 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ ಅವ್ರು ಎಕ್ಸ್ಟ್ರಾ. ಇವತ್ತೆಲ್ಲ ಬೆಂಗಳೂರಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾರೆ. ಎಲ್ಲ ಸೂಪರ್ ಮಾರ್ಕೆಟ್ ಅವರು ನಮ್ಮ ಕನ್ನಡದವ್ರು ಅಲ್ಲವೇ ಅಲ್ಲ. ನೀವು ಹೋಗಿ ನೋಡಿ, ಅವ್ರ ಹತ್ರ 1 ರೂಪಾಯಿ ಎಕ್ಸ್ಟ್ರಾ ತಗೊಂಡು ಬಂದ್ಬೇಡಿ. 1 ರೂಪಾಯಿ ಕಡಿಮೆ ಕೊಟ್ಬಿಡ್ತಾರ ನೋಡಿ, ನೋಡೋಣ. ಇನ್ನು ಬೇಕಾದ್ರೆ ಅವ್ರು ಕಡಿಮೆನೂ ಕೊಡಲ್ಲ, ಅದು ನನಗೆ ಗೊತ್ತಿದೆ. ಜಾಸ್ತಿನೂ ಕೊಡಲ್ಲ, ಅಷ್ಟೇ. ಆ 100 ರೂಪಾಯಿಗೆ 100 ರೂಪಾಯಿ ವ್ಯಾಲ್ಯೂ ಅಷ್ಟೇ. ಅಷ್ಟೇ ವಸ್ತುಗಳು ದೊರಕೋದು. ನಾವು ಮಾಡಿರೋದು 100 ರೂಪಾಯಿ ಕೆಲಸ, ಬಯಸೋದು ಜಾಸ್ತಿ. ನಾವು ಕರ್ಮಾಧಿಪತಿಯಾದ ಶನಿ ಕರ್ಮಸ್ಥಾನವನ್ನು ನೋಡೋದ್ರಿಂದ ನೀವು ಹೇಗೆ ಬುದ್ಧಿವಾಚಕವಾಗಿ, ಕರ್ಮವಾಚಕವಾಗಿ ನಿಮ್ಮದೊಂದು ಆಲೋಚನೆ ಇರುತ್ತೆ. ಸ್ವಾರ್ಥವೋ, ದುಷ್ಟರೋ, ದುರಾಸೆಯೋ, ನಿರಾಸೆಯೋ, ಧರ್ಮಬುದ್ಧಿಯೋ, ಎಲ್ರಿಗೂ ಒಳ್ಳೆ ಗೆಳೆತನ ಸಿಗೋಲ್ಲ ಮಕ್ಕಳೇ. ಒಳ್ಳೆ ಯಜಮಾನ ಸಿಗೋಲ್ಲ, ಒಳ್ಳೆ ಪತ್ನಿ ಸಿಗೋಲ್ಲ, ಒಳ್ಳೆ ತಂದೆ ಸಿಗೋಲ್ಲ, ಒಳ್ಳೆ ತಾಯಿ ಸಿಗೋಲ್ಲ. ಕರ್ಮದಂತೆಯೇ ಲಾಭ ನಷ್ಟ, ಹೆಂಡತಿ ಮಕ್ಕಳು, ಪ್ರೀತಿ ಪ್ರೇಮ ಅನುರಾಗ
ರೋಗ ರುಜಿನ ನಷ್ಟ ಕಷ್ಟ ದ್ವೇಷ ಎಲ್ಲವೂ ಕರ್ಮಾಧಿಪತಿಯ ನಿಷ್ಠೆ ಅಂತ ಕೆಲವ್ರು ನಾವು ಹೇಳ್ತಿರ್ತೀವಿ. ಏನ್ ಪುಣ್ಯಾತ್ಮರು, ಈಗ ನನ್ನನ್ನು ಹೇಳ್ತಿರ್ತಾರೆ, ನಾನು ಪುಣ್ಯಾತ್ಮನೇ, ನಿಮ್ಮ ಪ್ರೀತಿಯನ್ನ ಪಡೆದಿರ್ತಕ್ಕಂಥವ್ನು, ಅಗಣಿತ ಪುಣ್ಯಾತ್ಮ, ಅಗಣಿತ ಪುಣ್ಯಾತ್ಮ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನಿಮ್ಮ ಪಾದಗಳಿಗೆ ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾನೆ. ಅನ್ಲಿಮಿಟೆಡ್ ಲವ್ ವಿಚ್ ಐ ಹ್ಯಾವ್ ಗಾಟ್, ಅನ್ಲಿಮಿಟೆಡ್. ನಾನು ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಪಡ್ತೇನೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಬಿಕಾಸ್ ಆಫ್ ಯು ಪೀಪಲ್ ಓನ್ಲಿ. ಕಲಿತಿದ್ದು ಬೊಗಸೆಯಷ್ಟು, ಕೊಟ್ಟಿದ್ದು ಸಾಗರದಷ್ಟು ನನಗೆ ಅದಿದೆ. ಕರ್ಮಾಧಿಪತಿ ನನಗೆ ಚೆನ್ನಾಗಿದ್ದಾನೆ. ಪುಣ್ಯಾತ್ಮ. ಗುರುಸಾರದಲ್ಲಿ ನಾನು ಹುಟ್ಟಿದಾಗ, ಈಗಲೂ ನೋಡಿ ಶನಿ ಗುರುಸಾರದಲ್ಲೇ ಬರ್ತಿದ್ದಾನೆ, ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿ ಬರುತ್ತಿದ್ದಾನೆ. ಸೊ ಆ ಕರ್ಮ ನೀವೇನು ಪಡೆದಿದ್ದೀರಿ, ಸೊ ಅದಕ್ಕೆ ಹೇಳೋದು 3 ರೀತಿಯ ಕರ್ಮ. ಒಂದು ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಪಿತೃಗಳ ಕರ್ಮ ಅಂತ ಇದೆ. 3 ರೀತಿಯ ಕರ್ಮ. ಒಂದು ನೀವು ಮಾಡಿದ ಹಿಂದಿನ ಜನ್ಮದ ಕರ್ಮ ಒಂದು ಹುಡ್ಕೊಂಡು ಬರುತ್ತೆ. ಎರಡನೇದು ಈ ಜನ್ಮದಲ್ಲಿ ಮಾಡಿದ ಕರ್ಮ, ಅದು ಹುಡ್ಕೊಂಡು ಬರುತ್ತೆ. ನೋಡಿ, ನಾನೀಗ ಮಾಡಿದ್ದು ನಿಮ್ಮ ಮುಂದ್ಗಡೆ ಮಾತಾಡಿದ್ದು ಸರಿ ಅನ್ನಿಸ್ಬೋದು, ಕೆಲವ್ರಿಗೆ ಅದು ಸರಿ ಇಲ್ಲ, ಅದು ಶಾಪವಾಗುತ್ತೆ. ನಿಜವೇ ನಿಜವೇ, ಕೆಲವ್ರಿಗೆ ಅದು ಸರಿ ಇಲ್ಲ. ಏನೋ ತಗೋಬಿಟ್ಟಪ್ಪ, ಏನೋ ಮಾಡ್ಬಿಟ್ಟಪ್ಪ, ಏನೋ ಹಿಂಗ್ ಮಾಡ್ಬಿಟ್ಟಪ್ಪ, ಬಿಡುವುದಿಲ್ಲ. ಸಂಚಿತ ಕರ್ಮ ಅಂತ ಹೇಳ್ತವೆ. ಅದಕ್ಕೊಂದು ಬರೀ ಇಟ್ಟುಬಿಟ್ಟಿರುತ್ತೆ, ಅದಕ್ಕೊಂದು ಖರ್ಚಿಟ್ಟು ಬಿಟ್ಟಿರ್ತಾನೆ. ಜನ್ಮತಃ ಶನೈಶ್ಚರ ಬಂದು ಖರ್ಚಿನ ಕಾರಕ, ಲಾಭಕಾರಕ ಒಂದು ಬೇರೆ. ನೆನ್ಪಿಟ್ಕೊಳ್ಳಿ, ಜನ್ಮತಃ ಶನಿ ಬಂದು ಖರ್ಚಿನ ಕಾರಕ, ಕರ್ಮಕಾರಕ, ಲಾಭಕಾರಕ. ನಿಜ ಹೇಳಬೇಕು ಅಂದ್ರೆ ಖರ್ಚು ಲಾಭ ನಷ್ಟ ಇದೆಲ್ಲ. ಗುರು ಬಂದು ಖರ್ಚಿನ ಕಾರಕ, ಜ್ಞಾನ. ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ವಿದ್ಯಾರ್ಥಿಗಳಿಗೆ ಒಂದು ಅಂತ್ಯ ಇದೆ ವಿದ್ಯೆ ಓದೋಕೆ, ಸ್ಟಡಿ ಇಷ್ಟು ಅಂತ. ಒಂದು ಗುರುವಿಗೆ ಅಂತ್ಯ ಇಲ್ಲ, ಓದ್ತಲೇ ಇರ್ಬೇಕು, ಓದ್ತಲೇ ಇರ್ಬೇಕು, ಓದ್ತಲೇ ಇರ್ಬೇಕು, ತಿಳ್ಕೊತಲೇ ಇರ್ಬೇಕು. ನಾವು ಯಾವತ್ತು ತಿಳ್ಕೊಂಡಿದ್ದೇವೆ ನನಗೆಲ್ಲ ಬರುತ್ತೆ ಅಂದ್ರೆ ಅವತ್ತಿಗೆ ನಮ್ಮ ತಾರ್ಕಿಕವಾಗಿ ನಮ್ಮ ಅಂತ್ಯ, ನಮ್ಮ ವಿದ್ಯೆಯ ಅವನತಿ ಶುರುವಾಯಿತು. ಅಪರಿಚಿತರು ಒಳ್ಳೆಯವರಾಗ್ತಿದ್ದಾರೆ ಅಂತ ಹೇಳ್ತೀವಲ್ಲ, ತಟ್ಟೆಲ್ ಬಂದು ವಿಷ ಕುತ್ಕೊಂತು ಅನ್ನತಕ್ಕಂಥದ್ದು, ಕಸ ಕುತ್ಕೊಂತು ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಕರ್ಮಾಧಿಪತಿ, ಲಾಭಾಧಿಪತಿ ಕೂಡ ಕಾಲಚಕ್ರದಲ್ಲಿ, ಪ್ಲಸ್ ಕರ್ಮಾಧಿಪತಿಯೂ ಕೂಡ ಆತ ಬಂದು ವ್ಯಯದಲ್ಲಿ ಕುಳಿತಿದ್ದಾನೆ. ಸೊ ಇದು ಏನೆಲ್ಲ ಪ್ರಭಾವ ದೇಶಗಳ ಮೇಲೆ, ಯಾವ ದೇಶದ ಮೇಲೆ, ಮುಖ್ಯವಾಗಿ ಮೀನರಾಶಿಗೆ ಸಂಬಂಧಪಟ್ಟಂತ ದೇಶಗಳು, ವೃಷಭ ರಾಶಿಗೆ ಸಂಬಂಧಪಟ್ಟಂತ ದೇಶಗಳು, ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ದೇಶಗಳು, ಆಮೇಲೆ ಧನುಸು ರಾಶಿಗೆ ಸಂಬಂಧಪಟ್ಟಂತ ದೇಶಗಳು, ಕಟಕ ರಾಶಿಗೂ ಸಂಬಂಧಪಟ್ಟಂತ ದೇಶಗಳು. 5ನೇ ಭಾವ ಇದೆಂಗೆ ಗುರುಜಿ ನೋಡದೆ 3, 7, 10 ಅಲ್ವಾ, ಅದಿಂಗ 5ನೇ ಭಾವ ಹೇಳ್ತಾನೆ ಬರ್ತಾನೆ ಗುರು. ಶನಿ ಅಲ್ಲೊಂದು ತಮಾಷೆ ಇದೆ, ಅಲ್ಲೊಂದು ಟ್ರಿಕ್ ಪ್ಲೇ ನಡೀತಿದೆ ವಿಚಿತ್ರವಾಗಿ ಈ ಬಾರಿ. ಕಟಕ ರಾಶಿಯ ಮೇಲೆ, ಇನ್ನು ವಿಶೇಷವಾಗಿ ಕನ್ಯಾ ರಾಶಿಯ ಮೇಲೆ, ವೃಶ್ಚಿಕ ರಾಶಿಯ ಮೇಲೆ ಶನಿಯ ಪ್ರಭಾವವಿರುತ್ತೆ. ಬರೀ ಶನಿ ವೃಷಭ ರಾಶಿ ಮೇಲೆ, ಕನ್ಯಾ ರಾಶಿ ಮೇಲೆ, ಯಾಕಂದ್ರೆ 3ನೇ ಮನೆ ಅದೇ, 7ನೇ ಮನೆ ಕನ್ಯಾ, ಆಮೇಲೆ 10ನೇ ಮನೆ. ಆದ್ರೆ ಈಗ ಶನಿ ಇನ್ನೊಂದು ನೋಟವನ್ನು ನೋಡುತ್ತಿದ್ದಾನೆ. ಕಟಕ ರಾಶಿ ಮೇಲೆ ನೋಟವಿದೆ, ಪೂರ್ಣ ನೋಟವಿದೆ. ಹೌದು, ಅದೊಂದು ತಮಾಷೆ ಆಗಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅದನ್ನು ಬಿಡಿಸಿ ಹೇಳ್ತಾನೆ. ಕಟಕ ರಾಶಿ ಮೇಲೆ, ಕನ್ಯಾ ರಾಶಿ ಮೇಲೆ ಮತ್ತೆ ನೋಡ್ತಾನೆ ಇನ್ನೊಂದು ರೂಪವಾಗಿ, ಎರಡೆರಡು ರೂಪವಾಗಿ ನೋಡ್ತಾನೆ. ಡಾನ್ಸ್ ಮಾಡಿಸ್ತಾನೆ ನಿಮ್ಮನ್ನ, ಕನ್ಯಾ ರಾಶಿನ. ಆಮೇಲೆ ವೃಶ್ಚಿಕ ರಾಶಿಯ ಮೇಲೆ ಇನ್ನೊಂದು ರೂಪವಾಗಿ ನೋಡ್ತಿದ್ದಾನೆ. ಅವನ ಮೇಲೆ ದೃಷ್ಟಿ ಇಲ್ಲ, ಬಟ್ ಬಿಡ್ತಾನೆ ದೃಷ್ಟಿ. ಒಂದು ವಿಚಿತ್ರವಾಗಿ ನಡೀತಕ್ಕಂಥ ಕಾಂಬಿನೇಷನ್ ಇದೆ. ಸೊ ವೈಟ್ ಫಾರ್ ಇಟ್ ಟು ನೋ ದ ಟ್ರೂತ್ಸ್. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ ಮಕ್ಕಳು, ಬರೆದಿಟ್ಕೊಳ್ಳಿ. ಇವುಗಳ ಗ್ರಹಗಳ ಬಲಾಬಲ, ನೋಡುವ ದೃಷ್ಟಿ. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಕಟ್ಟುಗಡೆ ಮಾತು ಇನ್ನೊಂದು ಹೇಳ್ತಾನೆ, ಒಂದು ವಿರಾಮ ತಗೊಬಂದು ಹೇಳ್ತಾನೆ, ವಿರಾಮ ತಗೋಬಾರ್ದು. ಆಯ್ತಾ? ಬೇಜಾರು ಮಾಡ್ಕೋಬೇಡಿ. ಈ ಮಾತು ಜೀವನದಲ್ಲಿ ನೀವು ನೆನ್ಪಿಟ್ಕೊಂಡಿರ್ಲೇಬೇಕು. ಆಯ್ತು?
ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಎಲ್ಲರೂ ಜ್ಯೋತಿಷ್ಯ ತಿಳಿದುಕೊಂಡಿರಬೇಕು. ನಿತ್ಯ ಯಾವುದೋ ಒಂದು ವ್ಯವಹಾರ, ಕೆಲಸ, ರಿಸ್ಕಿ ಕೆಲಸ, ನನ್ನ ಬಲವೇನು, ಎಲ್ರಿಗೂ ಸ್ವಲ್ಪ ಲಾ ತಿಳ್ಕೊಂಡಿರ್ಬೇಕು. ಗೊತ್ತಿಲ್ವಾ? ಲಾಯರ್ ಪರಿಚಯ ಇರಬೇಕು. ಏನೋ ಒಂದು ವ್ಯಾಪಾರ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಪರಿಚಯ ಇರಬೇಕು. ದೇರ್ ದ ಮ್ಯಾಜಿಕ್ ಹ್ಯಾಪನ್ಸ್. ಮ್ಯಾಜಿಕ್ ಹ್ಯಾಪನ್ಸ್ ಇಟ್ಕೋಬೇಕು ಮಕ್ಕಳ. ಅನುಭವಸ್ಥರು ಜ್ಯೋತಿಷ್ಯ ಖಂಡಿತ ಹೇಳ್ತಾನೆ, ಆಗ ಮಾತ್ರವೇ ನಿಮಗೆ ಅದು ಅನುಕೂಲ ಆಗೋದು. ಏನೂ ಗೊತ್ತಿಲ್ಲ, ಕಾಗಕ್ಕ ಗೂಬಕ್ಕಂತರ ಜಂಪ್ ಮಾಡ್ಬಿಡೋದಲ್ಲ. ಶನಿ ಬಂದ್ಬಿಟ್ಟುದಾನೆ. ಮೀನ್ ರಾಶಿಯವ್ರಿಗೆ 7.5 ಗುರುಗಳೇ ಇದು ಶುರು ಆಗುತ್ತೆ. ವೃಷಭ ರಾಶಿಯವರಿಗೆ ಲಾಭಸ್ಥಾನವ ಗುರುಗಳೇ, ಖಡ್ಗ ರಾಶಿಗೆ ಭಾಗ್ಯಸ್ಥಾನವ, ಸಿಂಹ ರಾಶಿಗೆ ಅಷ್ಟಮ ಸ್ಥಾನವ. ಈ ರೀತಿ ಏನೇನೋ ಲೆಕ್ಕಾಚಾರಗಳಿದೆ. ಕೆಲವರು ಹೇಳ್ತಾರೆ ಶನಿ 6ನೇ ಮನೆಯಲ್ಲಿದ್ರೆ ತುಲಾ ರಾಶಿಗೆ ಓಹ್ ನಿಜವೇ, ಬಟ್ ಯಾವ ಭಾವದಿಂದ ಬಂದಿದ್ದಾನೆ, ಯಾವ ಸೂಕ್ಷ್ಮದಲ್ಲಿದ್ದಾನೆ. ಒಬ್ಬ ವೇಷಧಾರಿಯಾಗಿ ಒಬ್ಬ ಕಳ್ಳ ಬೇರೆ ರೂಪದಲ್ಲೂ ಬರ್ಬೋದು, ಒಬ್ಬ ಗುರುವು ಕೂಡ ಕಳ್ಳನ ರೂಪದಲ್ಲಿ ಬರ್ಬೋದು, ಒಬ್ಬ ಕಳ್ಳ ಗುರು ರೂಪದಲ್ಲಿ ಬರ್ಬೋದು, ಗೊತ್ತೇ ಆಗೋಲ್ಲ. ದಟ್ ಇಸ್ ವೈ ಯು ನೀಡ್ ಟು ನೋ ದಿ ಅಸ್ಟ್ರಾಲಜಿ. ಎಲ್ಲ ದೊಡ್ಡವರಿಗೂ ಅಸ್ಟ್ರಾಲಜಿ ಬರುತ್ತದೆ, ಇಲ್ಲವೇ ಅಸ್ಟ್ರಾಲಜರ್ನ ಪಕ್ಕದಲ್ಲಿ ಇಟ್ಕೊಂಡೇ ಇರ್ತಾರೆ. ಏನು ಮಾಡಬೇಕಂದರೂ ಮದುವೆ, ಮನೆ, ಜಮೀನು, ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ ಕೇಳದೆ ಮಾಡುವುದಿಲ್ಲ. ವೈದಿಕ ಕರ್ಮ ಮಾಡದೆ ಮುಂದಕ್ಕೆ ಹೋಗುವುದಿಲ್ಲ. ದಟ್ ಇಸ್ ಹೌ ಇಟ್ ವರ್ಕ್ಸ್. ವೈದಿಕ ಕರ್ಮ ಮಾಡದೆ ಮಾಡುವುದಿಲ್ಲ. ಅಲ್ಲೊಂದು ಎಚ್ಚರಿಕೆ ಇಟ್ಕೊಂಡೇ ಹೆಜ್ಜೆ ಇಡ್ತಾರೆ. ಕೇಳ್ತಾರೆ, ಪರವಾಗಿಲ್ವಾ? ಈಗ ನೀವು ನಂಬಲ್ಲ, ಮದುವೆಯನ್ನ 3 ವರ್ಷ ತಳ್ಳಾಕಿರೋರ್ನ ನಾನು ನೋಡಿದ್ದಾನೆ. ಈಗಲ್ಲ, ಸುಮ್ಮನಿರಿ ಅಂದ್ರೆ ಸುಮ್ಮನಿರಿ ಗುರುಗಳೇ, ನಾವು ಆಲ್ರೆಡಿ 6 ತಿಂಗಳು ಚೌಲ್ಟ್ರಿ ಬುಕ್ ಮಾಡಿಬಿಟ್ಟಿದ್ದೇವೆ, ನಿಮ್ಮ ಇಷ್ಟ. ಮನೆ ಕಟ್ಟೋಕೆ ರೆಡಿ, ನಮ್ಮ ಅಮ್ಮಂದದು, ನಮ್ಮ ಅಪ್ಪಂದು, ನಿಮ್ಮ ಇಷ್ಟ. ಈಗ ಮೊನ್ನೆ ಆ ಮಗು ಎಲ್ಲ ಆದಮೇಲೆ ನಾನೇನು ಮಾಡ್ಲಮ್ಮ, ಈ ವಿಚಾರದಲ್ಲಿ ಚರ್ಚೆ ಬೇಡ ಅಂತೆ. ನಾನು ಒಳ್ಳೇದೂ ಹೇಳೋಲ್ಲ. ಈಗ ನಾನು ಒಳ್ಳೇದು ಹೇಳ್ದೆ ಅಂತ ಇಟ್ಕೊಳ್ಳಿ, ನೀವು ಹೇಳಿದ್ರಲ್ವ ಅವತ್ತು ಅನ್ನುತ್ತೆ. ಈಗ ಕೆಟ್ಟದ್ದು ಹೇಳಿದೆ ಅಂತ ಇಟ್ಕೊಳ್ಳಿ, ಆ ಮಗು ಮನಸ್ಸಲ್ಲಿ ಇಟ್ಕೊಂಡೇ ಮದುವೆ ಆಗುತ್ತೆ, ಗಾಬರಿ ಪಡಿಸ್ದಾಗ. ಈಗ ನೋಡಿ, ಅದೇ ಸತ್ಯ ಇವಾಗ ಹೇಗಿರುತ್ತೆ ಅಂದ್ರೆ, ಹೇಳಿದ ತಕ್ಷಣ ಈ 30 ವರ್ಷಗಳ ಅನುಭವ, ಓಡಾಟ, ಸುತ್ತಾಟ, ಅಲ್ಲಿ ನಿಜ. ಈಗಲೂ ಕೈನೇ, ಜೀವನ ಪರ್ಯಂತ ಕೈನೇ. ಏನ್ ನಡೆದ್ರು ಗುರುಗಳೇ ಹೇಳಿದ್ರು ಹಿಂಗೆ ಅಂತೆ. ಈಗ ನೋಡಿ, ನನಗೆ ಬಿಸಿ ತುಪ್ಪ ಇಲ್ಲಿ ಸಿಕ್ಕಾಕೋಗ್ಬಿಟ್ಟಿದೆ. ಸೂಕ್ಷ್ಮವಾಗಿ ಒಂದು ಹೇಳಿದೆ, 27ವರೆಗೂ ಮದುವೆ ಆಗಬಾರ್ದಿತ್ತು, ಬಟ್ ಆದರೂ ಓದಿನ ಮೇಲೆ ಗಮನ ಕೊಡಮ್ಮ. ಮಾಸ್ಟರ್ಸ್ ಮಾಡ್ತಿದ್ದೀಯಾ, PhD ಮಾಡ್ಕೋ, ಗೌರ್ಮೆಂಟ್ ಮಟ್ಟದ ಉದ್ಯೋಗ. ಎಷ್ಟು ಬ್ಯುಸಿ ಇರಬೇಕು ಅಂದ್ರೆ, ಮನೆ, ಮಠ, ಕುಟುಂಬ ಅನ್ನೋದಕ್ಕಿಂತ ನಿನ್ನ ಅಧಿಕಾರ, ಜ್ಞಾನಾರ್ಜನೆ, ವಿದ್ಯಾರ್ಜನೆ, ಲೋಕಾರ್ಜನೆ, ಅದ್ರ ಮೇಲೆ ಹೆಚ್ಚು ಗಮನ ಇರಬೇಕು, ನೆನಪಿಟ್ಟುಕೋ ಅಂತ ಹೇಳಿದೆ ಅಷ್ಟೇ. ನಿಮಗೂ ಬಿಡಿಸಿ ಹೇಳೋದು ಬೇಡ, ಎದುರುಗಡೆ ಬಂದಾಗ ಹೇಳ್ತಾನೆ. ಯಾಕಂದ್ರೆ ಕೆಲವು ಸತ್ಯ ಕಹಿಯೇ ಬರ್ತಾರೆ. 10 ವರ್ಷ ಆದ್ಮೇಲೆ, 9 ವರ್ಷ ಆದ್ಮೇಲೆ, ಹೇಳಿದ್ರಿ ಗುರುಗಳೇ ಹೇಳಿದ್ರಿ. 3 ಬಾರಿ ಆತ್ಮಹತ್ಯೆಗೆ ಟ್ರೈ ಮಾಡಿಬಿಟ್ಟಿದೆ ಮಗು. 3 ಬಾರಿ. ಭಗವಂತ ಗೊತ್ತು. ಅದಕ್ಕೆ ನೋಡಿ, ಒಂದು ಮಗುನು ಕೊಟ್ಬಿಟ್ಟಿದ್ದಾನೆ ಅಪ್ಕೊಂಡು. ಅಪ್ಪನಿಗೆ ಫೋನ್ ಮಾಡುತ್ತೆ, ಅಮ್ಮನಿಗೆ ಫೋನ್ ಮಾಡುತ್ತೆ, ಬೇಡಮ್ಮ ಬೇಡ ಅಂತ ಹೇಳಿದ್ರೆ ಕರ್ಕೊಂಡು ಬಂದ್ಬಿಡಿ. ಮರ್ಯಾದೆ ತಗೊಂಡೋಗಿ ಬಾವಿಲ್ ಹಾಕಿ ಅಂದೆ, ಲೋಕ ತಗೊಂಡೋಗಿ ಬಾವಿಲ್ ಹಾಕಿ ಅಂದೆ. ಹೌದು ಮಕ್ಕಳೇ, ನನಗೆ
ನೀವು ಮುಖ್ಯನಾ ಲೋಕ ಮುಖ್ಯನಾ ಅಂದರೆ ನನಗೆ ನೀವೇ ಮುಖ್ಯ. ನನ್ನ ಮನೆ ಕುಟುಂಬ ಮುಖ್ಯನಾ ನೀವು ಮುಖ್ಯನಾ ಅಂದರೆ ನನಗೆ ನೀವೇ ಮುಖ್ಯ. ನನ್ನ 4 ಜನ ಬಿಡಿ ಗುರುಗಳ ದೇವರಿದ್ದಾನೆ. ಹೌದು, ನನಗೆ ನನ್ನ ಮಗಳು ನನ್ನ ಮಗ ಅನ್ನೋ ಪ್ರಶ್ನೆ ಬಂತು, ಲೋಕ ಅನ್ನೋ ಪ್ರಶ್ನೆ ಬಂತು ಅಂದರೆ ನನಗೆ ನನ್ನ ಮಕ್ಕಳೇ. ಯಾರಿಗಿರಬೇಕು ಈ ಲೋಕ? ಬೇಕು, ಇದ್ದು ಇಲ್ಲದವರಂತಿರಬೇಕು. ನಾನು ಅದಕ್ಕೆ ಹೇಳ್ತಿದ್ದೇನೆ, ಸತ್ಯ ಈಗಿನ ಕಾಲಕ್ಕೆ ಸತ್ಯ ಕಹಿಯೇ, ಹೇಳಿದ್ರು ಕಹಿಯೇ, ಹೇಳದ ಮೇಲೆಯೂ ಮಹಾಕವಿ. ಹೌದು, ತಟ್ಕೊಳ್ಳಲ್ಲ. ನಾ ಹೇಳಿದ್ದೆಲ್ಲ ಸತ್ಯ ಆಗ್ಬೇಕಂತೇನಿಲ್ಲ. ಕರ್ಮಾಧಿಪತಿ ಹೇಳಿದ್ದೆಲ್ಲ ಸತ್ಯ ಆಗ್ಬಿಟ್ರೆ ನಾನು ದೇವರಾಗ್ಬಿಡ್ಬೇಕಷ್ಟೇ. ಅಷ್ಟೇ. ರವಿಶಂಕರ ಹೇಳಿದ್ದೆಲ್ಲ ನಡೆದು ಬಿಡ್ತು ಅಂದರೆ 1-2-3 ಹಂಗೆ ಆಗಿದೆ, ಗಾಯಗಳಿದ್ದಾವೆ. ಏನೋ ಭಗವಂತ ಇಂಥದ್ದಾಗೋಯ್ತೆ, ತಪ್ಪಿಸ್ಲಿಕ್ಕಾಗ್ಲಿಲ್ವೇ, ಐ ಕುಡಂಟ್ ಸ್ಟಾಪ್ ದ ಡ್ಯಾಮೇಜ್ ಅಂತ. ಸಿಕ್ಕಾಬಟ್ಟೆ ದೊಡ್ಡ ಡ್ಯಾಮೇಜ್ಗಳಾಗಿದ್ದಾವೆ. ಅಂತಿಂಥದ್ದೆಲ್ಲ ಬಿರುಗಾಳಿ. ಆ ಜಾತಕಗಳನ್ನು ಹಾಗೇ ಇಟ್ಕೊಂಡು ನೋಡ್ತಿರ್ತೇನೆ. ನನ್ನ ಅಹಂಕಾರಕ್ಕೆ ಅದೊಂದು ಗಾಯ. ನಿಜ ಹೇಳ, ಇನ್ನೊಂದು ಹೇಳ ಮಕ್ಕಳೇ, ಇದು ಬರೆದಿಟ್ಕೊಳ್ಳ. ನನ್ನ ದೋಣಿಯೇ ತೂತು, ಬೇಡದ ಬದುಕು, ಈ ಹೆಸರು, ಈ ಕೀರ್ತಿ, ಇದನ್ನು ಅನುಭವಿಸ್ಬಿಟ್ಟಿದ್ದಾನೆ. ನಿಮಗೆ ಗೊತ್ತಿಲ್ಲ. ಬೇಡ ಅದ್ರ ಬಗ್ಗೆ ಹೇಳಿದ್ರೆ ಅದಿದ್ದು ದೊಡ್ಡ ಗಾಯ. ನಿಮ್ಮ ಪ್ರೀತಿ ಮುಂದ್ಗಡೆ ಎಲ್ಲ ಮರ್ತು ಬಿಟ್ಟಿದ್ದಾನೆ. ಎಚ್ಚರಿಕೆ. ಇನ್ನಷ್ಟು ಯಾವ ದೇಶಗಳ ಮೇಲೆ ಪ್ರಭಾವ, ಯಾವ ಸೆಕ್ಟರ್ ಮೇಲೆ ಪ್ರಭಾವ, ಇದು ಎಲ್ಲವನ್ನ, ಯಾವ ಉದ್ಯೋಗಗಳ ಮೇಲೆ, ಹಣಕಾಸಿನ ಮೇಲೆ, ಸಂಬಂಧಗಳ ಮೇಲೆ, ಕುಟುಂಬ ಚಿಂತನೆಗಳ ಮೇಲೆ. ಅದಕ್ಕೆ ಹೇಳಿದ್ದು, ಶನೈಶ್ಚರ ಬರುತ್ತಿದ್ದ ಹಾಗೆಯೇ ನೆನಪಿಟ್ಕೊಳ್ಳಿ, ನಿಮ್ಮ ಹತ್ತಿರದ ಸದಸ್ಯರು, ಹತ್ತಿರದ ಆತ್ಮೀಯರು ನಿಮಗೆ ಅಪರಿಚಿತರಂತೆ, ಶತ್ರುಗಳಂತೆ ಕಾಣಿಸ್ತಿದ್ದಾರೆ ಅಂದರೆ ತಟ್ಟೆಲಿಟ್ಟು ಹಾಕ್ಕೊಂಡ್ರಿ ವಿಷಯ ನೆನಪಿಟ್ಕೊಳ್ಳಿ. ನೀವು ಅಪರಿಚಿತರು ಪರಿಚಿತರಂತೆ ಅಂದರೆ ನೆನಪಿಟ್ಕೊಳ್ಳಿ, ನಿಮ್ಮ ಬಗಲಿಗೆ ನೀವೇ ಬೆಂಕಿ ಇಟ್ಕೊಂಡಿಲ್ಲ, ನಿಮ್ಮ ಜೀವನಕ್ಕೆ ನೀವೇ ಸ್ಟ್ರೈಟ್ ಖಂಜರ್ ಲಗಾ ದಿಯಾ. वो देख रहा है ऐसे, दिखावा कर रहा है ऐसे. ನಿಮ್ಮ ಆಲೋಚನೆ ಬದಲಾಯಿಸಿಬಿಟ್ಟಿದ್ದಾನೆ, ನಿಮ್ಮ ಚಿಂತನೆ ನೋಡುವ ನೋಟವೇ ಬದಲಾಯಿಸಿಬಿಟ್ಟಿದ್ದಾನೆ. ಎಚ್ಚರಿಕೆ 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 ಅಂತ ಹೇಳ್ತಾ, ಭರಣಿ ನಕ್ಷತ್ರ, ಮೇಷರಾಶಿ. ಚಂದ್ರ ವಿಶೇಷವಾಗಿ ಶುಕ್ರನ ಸಾರದಲ್ಲಿದ್ದು, ಶುಕ್ರ ವಕ್ರನಾಗಿ 12ನೇ ಮನೇಲಿ ಇದ್ದಾನೆ. ಸ್ವಲ್ಪ ಮದುವೆ ಮುಂಜಿ ಶುಭ ಕಾರ್ಯ ನೋಡಿಕೊಂಡು ಮಕ್ಕಳ. ಅವನೇ ಲಕ್ಷ್ಮೀಕಾರಕ, ತಾಯಿ ಜಗನ್ಮಾತೆಯೇ ಮಲಗಿದ್ದಾಳೆ ವಕ್ರ. ಸೊ ಮದುವೆ ವಿಚಾರಗಳು ದುಡುಕಬೇಡಿ, ಮಾತುಕತೆ ಶುಭ ಕಾರ್ಯಗಳು ಅಲ್ಲೊಂದು ಎಳೆದಾಟ ಉಂಟು. ಸ್ತ್ರೀಯರ ವಿಚಾರದಲ್ಲಿ ಅವಮಾನ ಅಪಮಾನ, ಕಲಾರಂಗದಲ್ಲಿರೋರ್ಗಂತೂ ತುಂಬಾ ದೊಡ್ಡ ಘಾಸಿಗಳು ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ವೃಷಭ ರಾಶಿ. ಶುಕ್ರ ಸಾರದಲ್ಲಿ, ಚಂದ್ರ ಲಾಭದಲ್ಲಿದ್ದಾನೆ. ಹೂವು, ಹಣ್ಣು, ಬಟ್ಟೆ, ಬಂಗಾರ, ಅಲಂಕಾರ, ಉಪ್ಪ, ಓರಣ, ಸ್ವಲ್ಪ ಪರಿಶ್ರಮ, ಅನುಕೂಲ ಸಿಂಧುವೆ. ಮಿಥುನ ರಾಶಿ. ಲಾಭದಲ್ಲಿ ಚಂದ್ರ, ಕೇಂದ್ರದಲ್ಲಿ ಶುಕ್ರ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ಸಂಗಮ. ಇನ್ನು ಕರ್ಕಾಟಕ ರಾಶಿ. ಶುಕ್ರನಿಗೂ ನಿಮಗೂ ಅಷ್ಟಕ್ಕಷ್ಟೇ, ತೊಂದರೆ ಏನಿಲ್ಲ, ವೃತ್ತಿಪರವಾಗಿ ಚೆನ್ನಾಗಿದೆ. ತೀರಾ ದೊಡ್ಡದೇನಲ್ಲ, ತೀರಾ ಕೆಟ್ಟದ್ದು ಮಾಡತಕ್ಕಂಥದ್ದೇನಿಲ್ಲ. ಆ ಒಂದು ಕಲಾರಂಗಕ್ಕೆ ಸಂಬಂಧಿತ ಮೇಕಪ್ಪು, ಟೆಕ್ನಿಷಿಯನು, ಎಡಿಟಿಂಗು, ಈ ಸ್ಟಂಟ್ ಮಾಸ್ಟರು, ಡಿಸೈನಿಂಗು, ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಕಿರುಚಿತ್ರ ಕಲಾವಿದರು, ಈ ಥರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ಸಿಂಹರಾಶಿ. ನಿಮಗೇನು ಶುಕ್ರ ಇದು ಮಾಡಲ್ಲ, ನೀವು ಸ್ವಲ್ಪ ತುಂಟ್ರೆ, ರಸಿಕರೆ, ಏನಿದ್ರು ತಟ್ಟೆಲ್ ತುಪ್ಪ ಇಲ್ಲದೆ ನೀವು ಅನ್ನ ಇಳಿಸೋಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅನ್ನೋದು ಸಿಂಹರಾಶಿಯವ್ರ ಹತ್ರ ಕಲ್ತ್ಕೋಬೇಕು. ಅವ್ರು ಹಂಗೆ ಇರ್ತಾರೆ ಮಕ್ಕಳೇ. ಏನಿರ್ಲಿ ಇಲ್ಲದೆ ಇಲ್ಲಿ ಸಿಂಹರಾಶಿ ಹಿಂಗ್ ಜಗ್ಗಲ್ಲ, ಹಿಂಗ್ ಬಗ್ಗಲ್ಲ. ನೀವು ಹಂಗೇ ಇರಿ, ನೀವು ಹಾಗೇ ಇರಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಸಿಂಹವೇ. ಒಂಟಿಯಾಗಿದ್ರು ಸರಿ, ಪರಿವಾರವಾಗಿದ್ರು ಸರಿ, ಆ ಗರ್ಜನೆಯೇ. ನೀವು ಅದೇ ರೀತಿ ಇರ್ತೀರಿ. ಇವತ್ತು ಕೂಡ ಎಕ್ಸ್ಟ್ರಾ ಸ್ವಲ್ಪ ಖರ್ಚುಗಳು ಅಷ್ಟೇ, ಎಕ್ಸ್ಟ್ರಾ ಸ್ವಲ್ಪ ಖರ್ಚು ವೆಚ್ಚಗಳು. ಇನ್ನು ಕನ್ಯಾ ರಾಶಿ.
ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕಳತ್ರಕಾರಕ, ಲಕ್ಷ್ಮೀಕಾರಕ, ಮಾಂಗಲ್ಯಕಾರಕ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಮದುವೆ ತಳ್ಳಿ ಹಾಕಿ, ಶುಭ ಕಾರ್ಯಗಳು ಸ್ವಲ್ಪ ತಳ್ಳಿ ಹಾಕಿ, ಸ್ವಲ್ಪ ಓಡಾಟ ಪ್ರಯಾಸ ಮಾಡಿಸ್ತಕ್ಕಂಥದ್ದಾಗುತ್ತೆ. ಆರೋಗ್ಯದ ಕಡೆ ಒಂದು ಸಣ್ಣ ಜಾಗೃತಿ. ತುಂಬ ಆತ್ಮೀಯರನ್ನ, ಹತ್ತಿರದವರನ್ನ ಭೇಟಿ ಮಾಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಆಗಿರ್ತಕ್ಕಂಥದ್ದಿರುತ್ತೆ. ಬ್ಯೂಟಿಫುಲ್ ಡೇ. ಇನ್ನು ತುಲಾ ರಾಶಿ. ಚಂದ್ರ ಶುಕ್ರನ್ ಸಾರ ಖರ್ಚು. ನಿಮಗೋಸ್ಕರ, ನಿಮ್ಮ ಬ್ರ್ಯಾಂಡ್ಗೋಸ್ಕರ, ಬಟ್ಟೆಗೋಸ್ಕರ ಖರ್ಚು ಮಾಡಬೇಕು ಮಕ್ಕಳೇ. ದುಡಿಯೋದೇನಕ್ಕೆ? ತಗೊಂಡೋಗಿ ಎತ್ತಿಡೋದ? ಒಳ್ಳೆ ಊಟ ತಿನ್ನಿ ಮಕ್ಕಳೇ, ಒಳ್ಳೆ ಬಟ್ಟೆ ಹಾಕಿ ಮಕ್ಕಳೇ, ಒಳ್ಳೆ ಮನಸ್ಸಿಂದ ಇರಿ ಮಕ್ಕಳೇ, ಒಳ್ಳೆ ಆಲೋಚನೆ ಇಟ್ಕೊಂಡಿರಿ. ಹೌದು, ನೀವು ನೋಡಿ ಯಾವುದಾದ್ರೂ ಒಂದು ಹೊಸ ಬಟ್ಟೆ ಧರಿಸ್ದಾಗ ನೋಡಿ. ಅದಕ್ಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮಾತ್ರ ಇಷ್ಟು ಹಬ್ಬಗಳೇನು ಗೊತ್ತರ ಕೊಟ್ಟಿರೋದು, ಒಂದು ಹೊಸ ಬಟ್ಟೆ ಹಾಕಿ ಅಂತ. ಇಷ್ಟು ವ್ರತಗಳು, ಪೂಜೆಗಳು, ಹಬ್ಬಗಳು ಕೊಟ್ಟಿರೋ ಸಂಕೇತವೇ ಗೊತ್ತಿಲ್ಲ. ನೀವು ಯಾವುದೋ ಮೂಲೆಯಲ್ಲಿ ಬಿದ್ದರೂ ಹಳೆ ಶರ್ಟ್ ಎತ್ತ ಹಾಕ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಹಾಕ್ಕೊಂಡು ಹೊರಗಡೆ ಹೋಗಿ ಡ್ಯೂಟಿಗೆ ಎಲ್ಲರೂ ಒಳ್ಳೆ ಕಾಯಿಲೆ ಬಂದವ್ರ ಥರ ನೋಡ್ತಾರೆ. ಕಲರ್ ಆಗಿರೋ ಒಂದು ಒಳ್ಳೆ ಬಟ್ಟೆ, ಹೊಸ ಬಟ್ಟೆ, ಬಿಳಿ ಬಟ್ಟೆನ ಹಾಕ್ಕೊಳ್ಳಿ, ಒಂದು ಶರ್ಟ್. ಏನೋ ಇವತ್ತು ಒಂಥರ ಆಕರ್ಷಣೆ ಕೊಡೋ ನೀನು ಅಂತಾರೆ ನೋಡಿ. ನಮ್ಮ ಹಿರಿಯರು ಗೊತ್ತಿತ್ತು. ಅದಕ್ಕೆ ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ, ಅಕ್ಷಯ ತೃತೀಯ ಪ್ರತಿ ತಿಂಗಳು ಒಂದೊಳ್ಳೆ ಹಬ್ಬ ಇಟ್ಟಿರ್ತಾರೆ ನೋಡಿ. ಏನೋ ಒಂದು ಕಾರಣ, ಒಂದೊಳ್ಳೆ ಚಪ್ಪಲಿ ತಗೊಂಬ, ಒಂದೊಳ್ಳೆ ಮೂಗುತಿ ಹಾಕು, ಒಂದೊಳ್ಳೆ ಓಲೆ ಹಾಕು. ಎಲ್ಲ ಮಕ್ಕಳೇ ಇದು ಇವನೋ ಲೋಕದಲ್ಲಿ ನಮ್ಮ ದೊರೆಗಳು ಹಂಗೆ ಯೋಚನೆ ಮಾಡಲ್ಲ. 7 ಕೋಟಿ ಕನ್ನಡಿಗರಿಗೆ ಉತ್ತರ ಕೊಡಬೇಕು. ನೆನ್ಪಿಟ್ಕೊಳ್ಳಿ, ಅವ್ರು ಎಷ್ಟು ದೊಡ್ಡ ಟೆನ್ಷನ್ ಜಾಬ್ ಗೊತ್ತಾ. ಅವ್ನು ಬಿಡಲ್ಲ. ಅದು ಹೇಳಿದ್ರಲ್ಲ, ಇದು ಕೊಡ್ತೀವಿ ಅಂದ್ರಲ್ಲ, ಯಾಕೆ ಕೊಟ್ಟಿಲ್ಲ, ಯಾಕೆ ಕೊಟ್ರಿ, ನಮ್ಗೆ ಯಾಕೆ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಕೊಟ್ರಿ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಟ್ರಿ. ಅಯ್ಯೋ ರಾಮಚಂದ್ರ, ಕೊಟ್ಟರು ತಪ್ಪು, ಕೊಡದಿದ್ರು ತಪ್ಪು, ಅವ್ರ ಪಾಡಿ ಯಾಕೆ ಹೇಳ್ತೀರಿ. ಪರಿಚಿತರೇ ಅಪರಿಚಿತರಾಗ್ಬಿಟ್ಟಿದ್ದಾರೆ ನಮ್ಮ ದೊರೆಗೀಗ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಏನ್ ಕೊಟ್ಟೆ, ಏನ್ ಮಾಡಿದೆ, ಯಾಕಾಯ್ತು, ಬೇಡಪ್ಪ ಅನ್ಸ್ಬಿಡುತ್ತೆ. ನೋಡಿ ಅವರೇ ಟಿಪ್ ಟಾಪ್ ಆಗಿ ಹೆಂಗ್ ಬರ್ತಾರೆ. ನೀವು ನೋಡ್ಬೇಕು, ಏನೋ ಪ್ರಪಂಚನ ಮುಳುಗೋಗ್ಬಿಟ್ಟಾಗ ಎಲ್ಲ ನಿಮ್ಮೇಲೇನೆ ಬಾರೋ. ಏನು RBI ಸಾಲ ಎಲ್ಲ, ದೇಶದ ಸಾಲ ನಿಮ್ಮೇಲೇನೆ ಇರೋ ಹಾಗೆ ಆಡೋದು ಕೆಲವರು. ತುಲಾ ರಾಶಿ, ಸ್ಪೆಂಡ್ ಫಾರ್ ಯುವರ್ ಸೇಕ್, ಯು ವಿಲ್ ಬಿ ಹ್ಯಾಪಿ. ವೃಶ್ಚಿಕ ರಾಶಿ. ಚಂದ್ರ 6ನೇ ಮನೆ. ಸ್ವಲ್ಪ ತಲೆನೋವು, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. BP ಶುಗರ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಅದೊಂಚೂರು ಖರ್ಚಿನ ದಿನ, ವಿಪರೀತ ಖರ್ಚಿನ ದಿನ ಇವತ್ತು. ಮನೆಗೋಸ್ಕರ, ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ ವ್ಯವಹಾರಗಳಲ್ಲಿ ಸ್ವಲ್ಪ ಸಣ್ಣ ಇಕ್ಕಟ್ಟು ಬಿಕ್ಕಟ್ಟು. ಇನ್ನು ವಿಶೇಷವಾಗಿ ಧನುಸು ರಾಶಿ. ಪಂಚಮದಲ್ಲಿ ಚಂದ್ರ, ಷಷ್ಠಾಧಿಪತಿ ಸಾಲದಲ್ಲಿದ್ದು ಆ ಷಷ್ಠಾಧಿಪತಿ ಸುಖದಲ್ಲಿರೋದ್ರಿಂದ ಏನೋ ತಲೆನೋವುಗಳು. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸ್ ಇರ್ಬೋದು, ಬಟ್ಟೆ ಇರ್ಬೋದು, ಬೋಟಿಕ್ ಇರ್ಬೋದು, ಹಣ್ಣು, ತರಕಾರಿ, ಸೊಪ್ಪು, ಒಂದಿಷ್ಟು ಬರುತ್ತೆ. ಕಷ್ಟ ಜಾಸ್ತಿ ಅಷ್ಟೇ, ಸ್ವಲ್ಪ ಕಷ್ಟ ಪಡ್ಬೇಕು. ಡಬಲ್ ಕಷ್ಟ, ಸಿಂಗಲ್ ಪೇಮೆಂಟ್ ಅನ್ನೋ ತರ. ಮಕರ ರಾಶಿ. ಬ್ಯೂಟಿಫುಲ್ ಡೇ. ಸುಖದಲ್ಲಿ ಚಂದ್ರ ಶುಕ್ರನ್ ಸಾರ. ಇನ್ನೇನ್ ಬೇಕು. ಪಂಚಮಾಧಿಪತಿ ಹಾಗೂ ದಶಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಅವನು ಬೇರೆ 3ನೇ ಮನೆಯಲ್ಲಿ ಬಲವಾಗಿರೋದ್ರಿಂದ ದುಡ್ಡು, ಕಾಸು, ಓಡಾಟ, ಬಡ್ಡಿ, ಫೈನಾನ್ಸ್, ಬಂಗಾರ, ಬೆಳ್ಳಿ, ಅಲಂಕಾರ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಫುಡ್ ಇಂಡಸ್ಟ್ರಿ. ಬ್ಯೂಟಿಫುಲ್ ಡೇ. ಕುಂಭರಾಶಿ. ಶುಕ್ರ ಧನಸ್ಥಾನದಲ್ಲೇ ಇದ್ದಾನೆ, ರಾಹು ಜೊತೆಲಿ ಬೇರೆ ಇದ್ದಾನೆ. ಕೇಳಿದ್ದು, ಓಡಿದ್ದು, ಮಾಡಿದ್ದು, ನೋಡಿದ್ದು ಎಲ್ಲ ಸೂಪರ್. 3ನೇ ಮನೆಯಲ್ಲಿ ಚಂದ್ರ ಶುಕ್ರನ್ ಸ್ಥಾನ. ಧೈರ್ಯ, ಸಾಹಸೆ ಲಕ್ಷ್ಮಿ. ವಿದ್ಯೆಗೆ ತಕ್ಕಂಥ ಕೆಲಸ, ಕೆಲಸಕ್ಕೆ ತಕ್ಕಂಥ ಗೌರವ, ಗೌರವಕ್ಕೆ ತಕ್ಕಂಥ ಸನ್ಮಾನ, ಸನ್ಮಾನಕ್ಕೆ ತಕ್ಕಂತೆ ಸಂಭಾವನೆ ಎಲ್ಲ ಸಿಗತಕ್ಕಂಥ ಪೂರ್ಣ ಕುಂಭದ ಯೋಗ. ಇನ್ನು ಮೀನರಾಶಿ. ನಿಮಗೂ ಶುಕ್ರನಿಗೂ ಆಗಿ ಬರೋಲ್ಲ, ಹುಷಾರು. ಅನಗತ್ಯ ಖರ್ಚು, ಗುಪ್ತ ರೋಗಗಳು, ಗುಪ್ತಾಂಗ ರೋಗಗಳು, ಗುಪ್ತ ಶತ್ರುಗಳ ಬಾಧೆ ಉಂಟು. ತುಂಬಾ ಜನಗಳ ಕಣ್ಣುಂಟು ನಿಮ್ ದುಡ್ಡಿನ ಮೇಲೆ, ನಿಮ್ ಹೆಸರಿನ ಮೇಲೆ, ನಿಮ್ ಗತ್ತಿನ ಮೇಲೆ. ನೀವೊಂದು ಗತ್ತೆ ನೀವು. ಎಷ್ಟೇ ತಟ್ಟೆಲ್ ಪ್ರಸಾದ ಇದ್ರು ಕೂಡ ಕೆಲವರು ಇರ್ತಾರೆ. ಶುಕ್ರನ್ ಭಾವ ಇದ್ದಾಗ ಹೆಚ್ಚಾಗಿ ಅಷ್ಟಮಾಧಿಪತಿ ಅಲ್ವಾ, ಅಲ್ಲೊಂದು ಆ ರೀತಿ ನೋಡ್ತಕ್ಕಂಥದ್ದು. 1ನೇ ದೋಣಿನೇ ನಡೆಸ್ಲಿಕ್ಕೆ ಆಗ್ತಿಲ್ಲ, 2ನೇ ದೋಣಿ ತುಂಬಾ ಜಾಗ್ರತೆ. ನಾ ಹೇಳಿದ್ನಲ್ವಾ ಕಾರ್ಯಕ್ರಮದ ಆರಂಭದಲ್ಲೇ,
ಅಪರಿಚಿತರು ಪರಿಚಿತರಂತೆ ವಿಪರೀತ ಹತ್ತಿರದವರಂತೆ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ತಟ್ಟೆಲೆ ಕಸ ತಂದಿಟ್ಕೊಂಡ್ರಿ ಅಂತ. ಮೀನಂ ಜಾಗೃತಂ. ಆ ಥರದವ್ರು ಯಾರೋ ಬಂದು ಪ್ರಚೋದನೆ, ವ್ಯವಹಾರ ಪ್ರಚೋದನೆ, ವೃತ್ತಿ ಪ್ರಚೋದನೆ, ಬೇರೆ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಂಬಂಧಗಳು, ಬಂಧಗಳು, ಈ ಥರದ್ದು ಸಂಬಂಧಗಳು ಎಲ್ಲೋ ನೋವು ತಂದಿಡುತ್ತೆ. ಹುಷಾರ್ ಮಕ್ಕಳು. ಅದು ಬಿಟ್ಟರೆ ವೃತ್ತಿ ಉದ್ಯೋಗ ಪರವಾಗಿ ಯಾವುದೇ ತೊಂದರೆ ಇಲ್ಲ. ಗೆಲುವು ನಿಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.